ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ತಿಳಿಯುತ್ತಾ ಹೋಗೋಣ, ಕಲಿಯುತ್ತಾ ಹೋಗೋಣ. ಸಹಸ್ರನಾಮ ಸ್ತೋತ್ರದಲ್ಲಿ ಮೊದಲಿಗೆ ನಾವು ಈ ಸಹಸ್ರನಾಮ ಸ್ತೋತ್ರವನ್ನು ಛಂದೋಬದ್ಧವಾಗಿ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಎಂದರೆ ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನಮಗೆ ಗುರೂಜಿಯವರು ಛಂದಸ್ಸಿಗೆ ಅನುಗುಣವಾಗಿ ಸ್ತೋತ್ರವನ್ನು ಹೇಳಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿಯೂ ಈ ಸಹಸ್ರನಾಮ ಸ್ತೋತ್ರವನ್ನು ರಚನೆ ಮಾಡಿರ್ತಕ್ಕಂಥದ್ದು ಅನುಷ್ಟುಪ್ ಛಂದಸ್ಸಿನಲ್ಲಿ ರಚನೆಯನ್ನ ಮಾಡಲಾಗಿದೆ. ಹಾಗಾಗಿ ಅನುಷ್ಟುಪ್ ಛಂದಸ್ಸಿನಲ್ಲಿಯೇ ಸ್ತೋತ್ರವನ್ನು ಹೇಳುವಂಥದ್ದು ತುಂಬಾನೇ ಒಳ್ಳೆಯದು ಮತ್ತು ಅದೇ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಪಾರಾಯಣವನ್ನು ಮಾಡುವಾಗಲೂ ಸಹ ಅನುಷ್ಟುಪ್ ಛಂದಸ್ಸಿನಲ್ಲಿಯೇ ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ತುಂಬಾನೇ ಒಳ್ಳೆಯದು. ಏಕೆಂದರೆ ಆ ಪಾರಾಯಣದ ಫಲ ನಮಗೆ ಪ್ರಾಪ್ತಿಯಾಗಬೇಕು, ಆ ಲಲಿತಾ ಪರಮೇಶ್ವರಿಯ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗಬೇಕು ಎಂದರೆ ಅನುಷ್ಟುಪ್ ಛಂದಸ್ಸಿನಲ್ಲಿಯೇ ಸ್ತೋತ್ರವನ್ನು ಅಭ್ಯಾಸ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಬೇಕು. ಮತ್ತು ಈ ಸ್ತೋತ್ರವನ್ನು ಮೊದಲಿಗೆ ನಾವು ಅನುಷ್ಟುಪ್ ಛಂದಸ್ಸಿನಲ್ಲಿ ಹೇಗೆ ಹೇಳುವುದು ಎನ್ನುವುದನ್ನು ತಿಳಿಯುವುದಕ್ಕೂ ಮುಂಚಿತವಾಗಿ ಈ ಸ್ತೋತ್ರದ ವಿಷಯದಲ್ಲಿ ಬೀಜ ಮಂತ್ರ, ಶಕ್ತಿ ಮಂತ್ರ, ಕೀಲಕ ಮಂತ್ರ ಯಾವುದು ಎನ್ನುವುದನ್ನ ಮೊದಲಿಗೆ ಋಷಿಗಳು ನಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಸ್ಯ ಶ್ರೀ ಲಲಿತಾ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ. ಇಲ್ಲಿ ನೋಡಿ, ಈ ಸಹಸ್ರನಾಮ ಸ್ತೋತ್ರವನ್ನು ದಿವ್ಯವಾದದ್ದು ಅಂತ ಹೇಳ್ತಾರೆ. ದಿವ್ಯ ಸಹಸ್ರನಾಮ ಸ್ತೋತ್ರ ಅಂತ ಅಂದ್ರೆ ದಿವ್ಯ ಅಂತಂದ್ರೆ ಅಪರೂಪವಾದಂಥದ್ದು, ಅಮೂಲ್ಯವಾದಂಥದ್ದು ಅಂತ ಹೇಳಿ, ಮತ್ತು ಇದನ್ನು ಮಹಾಮಂತ್ರ ಎಂದು ಸಹ ಕರೆಯುತ್ತಾರೆ. ಈ ಸ್ತೋತ್ರವು ಮಹಾಮಂತ್ರ ಅಂತ ಹೇಳಿ. ವಶಿನ್ಯಾದಿವಾಗ್ದೇವತಾ ಋಷಯ ಅಂತೇಳಿ, ಎಂದರೆ ಈ ಸ್ತೋತ್ರಕ್ಕೆ ಋಷಿಗಳು ಯಾರು ಎನ್ನುವಂಥದ್ದು. ವಶಿನ್ಯಾದಿ ವಾಗ್ದೇವತಾ, ವಶಿನ್ಯಾದಿ ವಾಗ್ದೇವತೆಯರು ಅಂದ್ರೆ ಸಹಸ್ರನಾಮ ಸ್ತೋತ್ರವನ್ನ ರಚನೆ ಮಾಡಿರ್ತಕ್ಕಂಥದ್ದು, ಅವರಿಂದ ಈ ಸ್ತೋತ್ರವು ರಚಿಸಲ್ಪಟ್ಟಿದ್ದು ಅಂತ ಹೇಳಿ. ಇದಕ್ಕೆ ಋಷಿಗಳು ಯಾರಪ್ಪ ಅಂದ್ರೆ ವಶಿನಿ ಆದಿಯಾಗಿ ಇರುವಂತಹ ಎಲ್ಲ ವಾಗ್ದೇವತೆಯರು ಸಹ ಈ ಸ್ತೋತ್ರಕ್ಕೆ ಋಷಿಯಾಗಿರ್ತಕ್ಕಂಥವರು. ಅನುಷ್ಟುಪ್ ಛಂದ, ಈ ಸ್ತೋತ್ರವನ್ನು ಅನುಷ್ಟುಪ್ ಎನ್ನುವಂತಹ ಛಂದಸ್ಸಿನಲ್ಲಿ ರಚನೆಯನ್ನು ಮಾಡಲಾಗಿದೆ ಎನ್ನುವುದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಶ್ರೀ ಲಲಿತಾ ಪರಾಭಟ್ಟಾರಿಕಾ ಮಹಾತ್ರಿಪುರ ಸುಂದರಿ ದೇವತಾ. ಎಂದರೆ ಈ ಸ್ತೋತ್ರಕ್ಕೆ, ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ದೇವತೆ ಯಾರು ಎಂದರೆ ಲಲಿತಾ ಪರಾಭಟ್ಟಾರಿಕಾ ಮಹಾತ್ರಿಪುರ ಸುಂದರಿ. ಮಹಾತ್ರಿಪುರ ಸುಂದರಿ ಪರಾಭಟ್ಟಾರಿಕಾ ದೇವತೆ ಈ ಸ್ತೋತ್ರಕ್ಕೆ ಅಧಿದೇವತೆಯಾಗಿ ಇರುವಂತಹವರು. ಐಂ ಬೀಜಂ ಎಂದರೆ ಈ ಸ್ತೋತ್ರದ ಬೀಜಾಕ್ಷರ ಮಂತ್ರ ಯಾವುದಪ್ಪ ಅಂದ್ರೆ ಅದು ಐಂಕಾರ. ಐಂ ಎನ್ನುವಂಥದ್ದು ಈ ಸ್ತೋತ್ರದ ಬೀಜಾಕ್ಷರ ಮಂತ್ರ ಆಗಿರುತ್ತದೆ ಎನ್ನುವಂಥದ್ದು. ಕ್ಲೀಂ ಶಕ್ತಿ, ಕ್ಲೀಂ ಎನ್ನುವಂಥ ಬೀಜಾಕ್ಷರ ಮಂತ್ರವು ಈ ಸ್ತೋತ್ರಕ್ಕೆ ಶಕ್ತಿಯನ್ನು ತುಂಬಿಕೊಡುವಂತಹ ಬೀಜಾಕ್ಷರ ಮಂತ್ರ ಆಗಿರುತ್ತದೆ. ಸೌಃ ಕೀಲಕಂ ಅಂತ ಹೇಳಿ, ಅಂದ್ರೆ ಈ ಸ್ತೋತ್ರಕ್ಕೆ ಕೀಲಕ ಮಂತ್ರ ಎಂದರೆ ನಾವು ಸ್ತೋತ್ರವನ್ನು ಹೇಳಿದಾಗ ಆ ಸ್ತೋತ್ರಕ್ಕೆ ಶಕ್ತಿ ತುಂಬುವಂಥದ್ದು. ಕ್ಲೀಂ ಎನ್ನುವಂಥ ಬೀಜಾಕ್ಷರ ಮಂತ್ರ ಆ ಸ್ತೋತ್ರಕ್ಕೆ ಚೈತನ್ಯವನ್ನು ತುಂಬುವಂಥದ್ದು ಸೌಹು ಎನ್ನುವಂತಹ ಬೀಜಾಕ್ಷರ ಮಂತ್ರ. ಕೀಲಕ ಮಂತ್ರ ಅಂದ್ರೆ ಆ ಚೈತನ್ಯ, ಆ ಸ್ತೋತ್ರವನ್ನು ಹೇಳಿದಾಗ ನಮ್ಮಲ್ಲಿ ಆ ದೈವದ ಒಂದು ದೈವತ್ವ ಗುಣಗಳು ಚಲನೆಗೊಳ್ಳುವಂಥದ್ದು ಸೌಹು ಎನ್ನುವಂಥ ಬೀಜಾಕ್ಷರ ಮಂತ್ರದಿಂದ. ಮತ್ತು ಈ ಸ್ತೋತ್ರವನ್ನು ಹೇಳುವುದರಿಂದ ನಮಗೆ ಉಂಟಾಗುವಂತ ಫಲ ಯಾವುದು ಅಂದ್ರೆ
ಮಮ ಧರ್ಮಾರ್ಥ ಕಾಮ ಮೋಕ್ಷ ಎಂದರೆ ಈ ಸ್ತೋತ್ರದ ಫಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನ ಫಲವಾಗಿ ಚತುರ್ವಿಧ ಫಲಪುರುಷಾರ್ಥಂ ಅಂತ ಹೇಳ್ತಾರೆ. ಈ 4 ವಿಧವಾಗಿರ್ತಕ್ಕಂತಹ ಪುರುಷಾರ್ಥಗಳ ಸಾಧನೆಗಾಗಿ, ಪುರುಷಾರ್ಥ ಸಿದ್ಧ್ಯರ್ಥೆ ಪುರುಷಾರ್ಥಗಳ ಸಾಧನೆಗಾಗಿ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾ ಸಹಸ್ರನಾಮ ಜಪೇ ವಿನಿಯೋಗ ಎಂದರೆ ನೋಡಿ, ಮೊದಲಿಗೆ ಈ 4 ಪುರುಷಾರ್ಥಗಳು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಾದವನು 4 ಸಹ ಪಡೆದುಕೊಳ್ಬೇಕು ಅಂತ. ಮೊದಲಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಎಂದರೆ ನಾವು ನಮ್ಮ ಧರ್ಮಗಳನ್ನು ನಿಭಾಯಿಸುವಂಥದ್ದು. ನಮ್ಮ ಧರ್ಮಗಳು ಯಾವುದು? ಪುರುಷ ಧರ್ಮ, ಸ್ತ್ರೀ ಧರ್ಮಗಳು ಇರ್ತವೆ. ತಂದೆಯಾಗಿ ತಂದೆಯ ಧರ್ಮಗಳಿರ್ತದೆ, ತಾಯಿಯಾಗಿ ತಾಯಿಯ ಧರ್ಮಗಳಿರುತ್ತೆ, ಮಗುವಾಗಿ ಮಗುವಿನ ಧರ್ಮ, ಮಗನಾಗಿ ಮಗನ ಧರ್ಮ, ಸ್ನೇಹಿತನಾಗಿ ಸ್ನೇಹಿತನ ಧರ್ಮ, ಅವರವರ ವೃತ್ತಿ ಧರ್ಮಗಳಿರ್ತದೆ ಅಥವಾ ವ್ಯಕ್ತಿಗತವಾಗಿರ್ತಕ್ಕಂಥ ಧರ್ಮಗಳಿರುತ್ತೆ. ಒಬ್ಬ ಮಗನಾಗಿ ಮಗನ ಧರ್ಮವನ್ನ ನಾವು ನಿಭಾಯಿಸಬೇಕು, ಒಬ್ಬ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಯ ಧರ್ಮ ಕಾರ್ಯಗಳನ್ನು ನಾವು ನಿಭಾಯಿಸಬೇಕು, ಸಮಾಜಕ್ಕೆ ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಸಾಮಾಜಿಕ ವ್ಯಕ್ತಿಯ ಧರ್ಮ ಕಾರ್ಯಗಳನ್ನ ನಿಭಾಯಿಸಬೇಕು. ಅಂದರೆ ನಾನು ನನ್ನ ವೃತ್ತಿ ಧರ್ಮವನ್ನು, ನನ್ನ ವ್ಯಕ್ತಿಗತವಾಗಿರ್ತಕ್ಕಂಥ ನನ್ನ ಧರ್ಮವನ್ನು ನಾನು ನಿಭಾಯಿಸುತ್ತೇನೆ ಮತ್ತು ಆ ಧರ್ಮವನ್ನು ನಿಭಾಯಿಸುವುದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ತಾಯಿ ಜಗನ್ಮಾತೆ ನೀನು ಕರುಣಿಸು ಅಂತ ಹೇಳಿ ಅದರ ಅರ್ಥ. ಮತ್ತು ಧರ್ಮ ಆಯ್ತು. ಇನ್ನು ಅರ್ಥ ಅಂದ್ರೆ ಆಸೆ, ಅಂದ್ರೆ ಹಣ. ನಾನು ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಸಹಸ್ರನಾಮ ಸ್ತೋತ್ರವನ್ನ ಪಾರಾಯಣ ಮಾಡುವುದರ ಮುಖಾಂತರ ಆ ಜಗನ್ಮಾತೆ ನನಗೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಎಲ್ಲ ಶಕ್ತಿ, ಚೈತನ್ಯವನ್ನು ಮತ್ತು ಅವಕಾಶಗಳನ್ನು ತಂದು ಕೊಡಲಿ. ಇನ್ನು ಕಾಮ, ಆಸೆ ಆಕಾಂಕ್ಷೆಗಳು. ನನಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನಾನು ಈಡೇರಿಸಿಕೊಳ್ಳುವುದಕ್ಕೆ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಲಲಿತಾ ಪರಮೇಶ್ವರಿಯು ಈ ಒಂದು ಸಹಸ್ರನಾಮ ಸ್ತೋತ್ರದ ಮುಖಾಂತರ ನನಗೆ ಫಲವನ್ನು ಕೊಡಲಿ. ಈ ಎಲ್ಲವನ್ನೂ ಪಡೆದುಕೊಂಡ ನಂತರ ಮೋಕ್ಷಕ್ಕೆ ನನಗೆ ದಾರಿಯನ್ನು ಕರುಣಿಸಲಿ ಎನ್ನುವಂಥದ್ದು ಈ 4 ಪುರುಷಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕಾಗಿಯೇ ಲಲಿತಾ ತ್ರಿಪುರ ಸುಂದರಿ ಪರಾಭಟ್ಟಾರಿಕಾ ದೇವತೆಯಾಗಿರ್ತಕ್ಕಂತಹ ಈ ಒಂದು ಸಹಸ್ರನಾಮ ಸ್ತೋತ್ರಂ, ಈ ಸಹಸ್ರನಾಮ ಸ್ತೋತ್ರವನ್ನು ಜಪೇ ವಿನಿಯೋಗ, ಜಪಿಸುತ್ತೇನೆ ಹಾಗೂ ವಿನಿಯೋಗ, ಅರ್ಪಿಸುತ್ತೇನೆ ಅಂತ. ವಿನಿಯೋಗ ಅಂದ್ರೆ ಅರ್ಪಣೆ ಮಾಡುವಂಥದ್ದು. ಯಾರಿಗೆ ಅರ್ಪಣೆ ಮಾಡ್ತೀವಿ ನಾವು ಅಂದ್ರೆ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ಲಲಿತಾದೇವಿಗೆ, ಪರಾಭಟ್ಟಾರಿಕಾ ಲಲಿತಾದೇವಿಗೆ ಈ ಸ್ತೋತ್ರವನ್ನು ಅರ್ಪಿಸುತ್ತೇನೆ. ಅಂದ್ರೆ ಪ್ರತಿನಿತ್ಯವೂ ಸಹ ನಾನು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ತಾಯಿ ಜಗನ್ಮಾತೆಯ ಪಾದಕ್ಕೆ ಸ್ತೋತ್ರವನ್ನು ಅರ್ಪಿಸುತ್ತೇನೆ ಎನ್ನುವಂಥದ್ದು. ಇದಿಷ್ಟು ಈ ವಿಷಯಗಳ ಅರ್ಥ ಸ್ವರೂಪ ಆಗಿರುತ್ತೆ. ಹಾಗೆ ನಾವು ಮುಂದುವರಿಯುತ್ತಾ ಅಂಗನ್ಯಾಸ ಕರನ್ಯಾಸವನ್ನ ಮಾಡಿಕೊಳ್ಳಬೇಕು. ಸ್ತೋತ್ರ ಪಾರಾಯಣ ಮಾಡುವಾಗ ಪ್ರತಿನಿತ್ಯವೂ ಸಹ ನಾವು ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡುವಾಗ ಅಂಗನ್ಯಾಸ ಕರನ್ಯಾಸದ ಮುಖಾಂತರವೇ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಹೋಗ್ಬೇಕು. ಐಂ ಅಂಗುಷ್ಟಾಭ್ಯಾಂ ನಮಃ ಅಂತ ಹೇಳ್ತಾರೆ. ಐಂ ಎನ್ನುವಂತ ಬೀಜಾಕ್ಷರ ಮಂತ್ರವು ನನ್ನ ಅಂಗುಷ್ಟದಲ್ಲಿ, ಅಂದ್ರೆ ಈ ಐಂ ಕ್ಲೀಂ ಸೌಹು ಈ 3 ಸಹ ದೇವಿಯ ಬೀಜಾಕ್ಷರ ಮಂತ್ರಗಳು. ಪ್ರಾರಂಭದಲ್ಲೇ ಹೇಳಿದಿರಿ, ಎಲ್ಲಿ ಬರುತ್ತೆ ನೋಡಿ, ಐಂ ಕ್ಲೀಂ ಸೌ, ಐಂ ಕ್ಲೀಂ ಸೌ ನೋಡಿ, ಇಲ್ಲಿ ಬರುತ್ತೆ ಬೀಜ ಮಂತ್ರ, ಕ್ಲೀಂ ಶಕ್ತಿ ಮಂತ್ರ, ಸೌಹು ಕೀಲಕ ಮಂತ್ರ. ಅದೇ ಮಂತ್ರಕ್ಕೆ ಇಲ್ಲಿಯೂ ಸಹ ನಾವು ಅಂಗನ್ಯಾಸ ಕರನ್ಯಾಸವನ್ನು ಮಾಡಿಕೊಳ್ತಕ್ಕಂಥದ್ದು. ಎಂದರೆ ಐಂ ಎನ್ನುವ ಬೀಜಾಕ್ಷರ ಮಂತ್ರವು ನನ್ನ ಅಂಗುಷ್ಟದಲ್ಲಿ, ನನ್ನ ಅಂಗುಷ್ಟ ಅಂದ್ರೆ ಹೆಬ್ಬೆರಳು, ಅಂಗುಷ್ಟದಲ್ಲಿ ಬೀಜ ಮಂತ್ರವಾಗಿ ನೆಲೆಗೊಳ್ಳಲಿ. ಅಂಗುಷ್ಟಾಭ್ಯಾಂ ನಮಃ ನೆಲೆಗೊಳಿಸ್ಬೇಕು ನಾವು ಅಲ್ಲಿಗೆ. ಐಂ ಅಂಗುಷ್ಟಾಭ್ಯಾ ನಮಃ ಎಂದಾಗ ನಾವು ನಮ್ಮ ಹೆಬ್ಬೆರಳನ್ನು ಸ್ಪರ್ಶ ಮಾಡಿಕೊಳ್ಳಬೇಕು. ಇದು ಕ್ರಿಯೆ ಹೇಗೆ ಮಾಡಬೇಕು ಎನ್ನುವಂಥದ್ದು. ಕ್ಲೀಂ ತರ್ಜನೀಭ್ಯಾಂ ನಮಃ, ಕ್ಲೀಂ ಎನ್ನುವಂತ ಬೀಜಾಕ್ಷರ ಮಂತ್ರವನ್ನು ತರ್ಜನಿ ಬೆರಳಿನಲ್ಲಿ, ಎಂದ್ರೆ ತೋರು ಬೆರಳು, ತರ್ಜನಿ ಬೆರಳು ಅಂದ್ರೆ ತೋರು ಬೆರಳು, ಈ ತೋರು ಬೆರಳಿನಲ್ಲಿ ಕ್ಲೀಂ ಎನ್ನುವ ಬೀಜಾಕ್ಷರ ಮಂತ್ರವು ನೆಲೆಗೊಳ್ಳಲಿ ಎನ್ನುವಂಥದ್ದು. ಅಂದ್ರೆ ಕ್ಲೀಂ ಎನ್ನುವಂತ ಬೀಜಾಕ್ಷರ ಮಂತ್ರವು ತರ್ಜನಿ ಬೆರಳಿನ ನೆಲೆಗೊಂಡು ನನಗೆ ಶಕ್ತಿಯನ್ನು ಕರುಣಿಸಲಿ ಎನ್ನುವಂಥದ್ದು. ಹಾಗೆಯೇ ಸೌಹ್ ಮಧ್ಯಮಾಭ್ಯಾಂ ನಮಃ, ಸೌಹ್ ಎನ್ನುವಂತ ಬೀಜಾಕ್ಷರ ಮಂತ್ರವು ಮಧ್ಯಮಾಭ್ಯಾಂ ಅಂದ್ರೆ ಮಧ್ಯದ ಬೆರಳು, ನಮ್ಮ 2 ಕೈಗಳ ಮಧ್ಯದ ಬೆರಳನ್ನು ನಾವು ಸ್ಪರ್ಶ
ಮಾಡಿಕೊಳ್ಳಬೇಕು ಅಂದ್ರೆ ಮುಟ್ಕೊಳ್ಬೇಕು, ಸ್ಪರ್ಶ ಮಾಡಿಕೊಳ್ಳುವಂಥದ್ದು. ಈ ಸೌಹು ಎನ್ನುವ ಬೀಜಾಕ್ಷರ ಮಂತ್ರವು ನನ್ನ ಮಧ್ಯದ ಬೆರಳಿನಲ್ಲಿ ನೆಲೆಗೊಂಡು ಈ ಸಹಸ್ರನಾಮ ಸ್ತೋತ್ರಕ್ಕೆ ಕೀಲಕವಾಗಿ ಪರಿಣಮಿಸಲಿ, ಅಂದ್ರೆ ಕೀಲಕವಾಗಿ ಅದು ನನಗೆ ಪ್ರಭಾವವನ್ನು ಬೀರಲಿ ಅಂತ. ಪುನಃ ಸೌಹು ಅನಾಮಿಕಾಭ್ಯಾಂ ನಮಃ. ಸೌಹು ಎನ್ನುವಂತೆ ಬೀಜಾಕ್ಷರ ಮಂತ್ರವು ಅನಾಮಿಕ ಬೆರಳು ಅಂದ್ರೆ ನಮ್ಗೆ ರಿಂಗ್ ಫಿಂಗರ್, ಉಂಗುರದ ಬೆರಳು, ಉಂಗುರದ ಬೆರಳಿನಲ್ಲಿ ನೆಲೆಗೊಂಡು ಸೌಹು ಎನ್ನುವ ಬೀಜಾಕ್ಷರ ಮಂತ್ರವು ಅಲ್ಲಿ ನೆಲೆಗೊಳ್ಳಲಿ ಅಂತ. ಕ್ಲೀಂ ಕನಿಷ್ಠಿಕಾಭ್ಯಾಂ ನಮಃ. ಕ್ಲೀಂ ಎನ್ನುವ ಬೀಜಾಕ್ಷರ ಮಂತ್ರವು ಕನಿಷ್ಠ ಬೆರಳು ಅಂದ್ರೆ ಕಿರು ಬೆರಳು ಅಂತ ಕರಿತೀವಿ. ಈ ಕಿರು ಬೆರಳಿನಲ್ಲಿ ಕ್ಲೀಂ ಎನ್ನುವ ಬೀಜಾಕ್ಷರ ಮಂತ್ರವು ನನಗೆ ಶಕ್ತಿಯನ್ನು ತುಂಬುವಂತಾಗಲಿ. ಮತ್ತು ಐಂ ಕರತಲ ಕರ ಪೃಷ್ಠಾಭ್ಯಾಂ ನಮಃ. ಪುನಃ ಐಂ ಎನ್ನುವಂತ ಬೀಜಾಕ್ಷರ ಮಂತ್ರವು ಕರತಲ ಕರ ಪೃಷ್ಠ ಅಂದ್ರೆ ಅಂಗೈನ ಮೇಲ್ಭಾಗ ಮತ್ತು ಕೆಳಭಾಗ ಇಲ್ಲಿ ಅದು ನೆಲೆಗೊಳ್ಳಲಿ ಅಂತ ಇದರ ಅರ್ಥ. ಅನಂತರ ಅಂಗನ್ಯಾಸವನ್ನು ನಾವು ಮಾಡ್ತಾ ಹೋಗ್ತೀವಿ. ನೋಡಿ, ಈ ಕರನ್ಯಾಸ ಆಯ್ತು. ಅದೇ ರೀತಿಯಲ್ಲಿಯೇ ಅದೇ ಬೀಜಾಕ್ಷರ ಮಂತ್ರಗಳು ನಮ್ಮ ದೇಹದಲ್ಲಿ ನೆಲೆಗೊಳ್ಳಬೇಕಾಗಿರುತ್ತೆ. ಈಗ ಕೈಗಳಲ್ಲಿ ನೆಲೆಗೊಂಡು ನಮಗೆ ಶಕ್ತಿಯನ್ನು ತುಂಬುತ್ತಾ ಹೋಗ್ತಾ ಇದೆ. ಮತ್ತು ಅಂಗಗಳಲ್ಲಿ ನೆಲೆಗೊಳ್ಳಬೇಕು. ಯಾವ್ಯಾವ ಬೀಜಾಕ್ಷರ ಮಂತ್ರಗಳು? ಐಂ ಕ್ಲೀಂ ಸೌಹು. ಮೊದಲಿಗೆ ಐಂ. ಐಂ ಎನ್ನುವಂತ ಬೀಜಾಕ್ಷರ ಮಂತ್ರವು ಹೃದಯದಲ್ಲಿ, ನನ್ನ ಹೃದಯದಲ್ಲಿ ನೆಲೆಗೊಳ್ಳಲಿ ಅಂತ. ಹೃದಯದ ಮೇಲೆ ಐ ಬೀಜಾಕ್ಷರ ಮಂತ್ರವು ನೆಲೆಗೊಳ್ಳಲಿ, ಕಾಣುವಂತಾಗಲಿ ಅಂತ ಹೇಳಿ. ಓಕೆ. ಅದೇ ರೀತಿಯಲ್ಲಿ ಕ್ಲೀಂ ಶಿರಸೇ ಸ್ವಾಹ. ಕ್ಲೀಂ ಎನ್ನುವಂತ ಬೀಜಾಕ್ಷರ ಮಂತ್ರವು ನನ್ನ ಶಿರಸ್ಸಿನ ಮೇಲೆ ನೆಲೆಗೊಳ್ಳಲಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಸೌಹು ಶಿಖಾಯೈವ ಷಟ್. ಸೌಹು ಎನ್ನುವಂತ ಬೀಜಾಕ್ಷರ ಮಂತ್ರವು ಶಿಖೆಯಲ್ಲಿ, ನನ್ನ ಶಿಖೆಯಲ್ಲಿ, ನನ್ನ ತಲೆಯ ಮೇಲೆ ಅಂದ್ರೆ ಶಿಖೆ, ನನ್ನ ಕೂದಲಿನಲ್ಲಿ ಐಮಿ ಸೌಹು ಎನ್ನುವಂತ ಬೀಜಾಕ್ಷರ ಮಂತ್ರವು ನೆಲೆಗೊಂಡು ನನಗೆ ಆಶೀರ್ವದಿಸಲಿ ಅಥವಾ ರಕ್ಷಣೆ ಕೊಡಲಿ ಅಂತ. ಅದೇ ತರಹ ಸೌಹು ಕವಚಾಯ ಹುಂ. ಕವಚ ಎಂದರೆ ನಮ್ಮ ಎರಡೂ ಭುಜಗಳಲ್ಲಿ ಸೌಹು ಎನ್ನುವಂತಹ ಬೀಜಾಕ್ಷರ ಮಂತ್ರವು ನೆಲೆಗೊಳ್ಳಲಿ. ಕ್ಲೀಂ ನೇತ್ರತ್ರಯಾಯೈ ವೌಷಠ. ಕ್ಲೀಂ ಎನ್ನುವಂತಹ ಬೀಜಾಕ್ಷರ ಮಂತ್ರವು ನೇತ್ರತ್ರಯಾಯ, ನಮ್ಮ ಮೂರು ಕಣ್ಣುಗಳಲ್ಲಿ ನೆಲೆಗೊಳ್ಳಲಿ. ಕ್ಲೀಂ ಎನ್ನುವಂತ ಬೀಜಾಕ್ಷರ ಮಂತ್ರಗಳು ನೇತ್ರತ್ರಯಾಯ, ಮೂರು ಕಣ್ಣು. ಯಾವ್ದು ಮೂರು ಕಣ್ಣು? ಹಾಗಾದ್ರೆ ಒಂದು ಎಡಗಣ್ಣು, ಬಲಗಣ್ಣು, ಮತ್ತೆ ಮೂರನೇ ಕಣ್ಣು ಯಾವ್ದಪ್ಪ ಅಂದ್ರೆ ಆಜ್ಞಾಚಕ್ರ. ಆಜ್ಞಾಚಕ್ರವನ್ನು ನಾವು ಮೂರನೇ ಕಣ್ಣು ಅಂತೇಳಿ ಪರಿಗಣಿಸ್ತೀವಿ. ಈ ಮೂರು ಕಣ್ಣುಗಳಲ್ಲಿ ಕ್ಲೀಂ ಎನ್ನುವಂತ ಬೀಜಾಕ್ಷರ ಮಂತ್ರವು ನೆಲೆಗೊಳ್ಳಲಿ. ಹಾಗೆಯೇ ಐಂ ಅಸ್ತ್ರಾಯ ಫಟ್. ಐಂ ಎನ್ನುವಂಥದ್ದು ನಮ್ಮ ಅಸ್ತ್ರಗಳಲ್ಲಿ ಅಂದ್ರೆ ಎರಡೂ ಕೈಗಳಲ್ಲಿ ಅದು ನೆಲೆಗೊಳ್ಳಲಿ ಎನ್ನುವಂಥದ್ದು. ಭೂರ್ಭುವ ಸ್ವರೋಂ ಇತಿ ದಿಗ್ಬಂಧ. ಈ ರೀತಿಯಾಗಿ ನಮಗೆ ಅಂಗನ್ಯಾಸ ಕರನ್ಯಾಸವನ್ನು ನಾವು ಈ ಮಂತ್ರಗಳಿಗೆ ಮಾಡಿಕೊಂಡು ಅನಂತರ ನಾವು ಮುಂದುವರಿಯುತ್ತಾ ತಾಯಿ ಜಗನ್ಮಾತೆಯನ್ನ ಧ್ಯಾನವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ, ಅಂಗನ್ಯಾಸ ಕರನ್ಯಾಸ ಆದ ತಕ್ಷಣ ನಾವು ನಮ್ಮ ಮನಸ್ಸಿನಲ್ಲಿ ತಾಯಿ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿಯನ್ನ ಧ್ಯಾನ ಮಾಡಬೇಕು. ಧ್ಯಾನ ಮಂತ್ರವನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ಈ ಧ್ಯಾನ ಮಂತ್ರದಲ್ಲಿ ಇರುವಂತಹ ರೀತಿಯಲ್ಲಿ ನಾವು ದೇವಿಯನ್ನ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿಕೊಳ್ಳಬೇಕು ಎನ್ನುವಂಥದ್ದು. ಓಕೆ, ಈಗ ಧ್ಯಾನ ಮಂತ್ರವನ್ನ ನೋಡೋಣ. ನೋಡಿ, ಧ್ಯಾನ ಮಂತ್ರ ಇದು. ಈ ಧ್ಯಾನ ಮಂತ್ರದಲ್ಲಿ ಏನ್ ಹೇಳ್ತಾರೆ ಎಂದರೆ, ನೋಡಿ ಧ್ಯಾನ ಮಂತ್ರದಲ್ಲಿ ಏನ್ ಹೇಳ್ತಾರೆ? ಅರುಣಾಂ ಕರುಣಾ ತರಂಗಿತಾಕ್ಷಿ. ಇಲ್ಲಿ ನಾನು ಈ ಶ್ಲೋಕಕ್ಕೆ ರಾಗವನ್ನ ಕೊಡ್ಲಿಕ್ಕೆ ಹೋಗಲ್ಲ. ರಾಗವನ್ನ ನೀವು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನೀವು ರಾಗಬದ್ಧವಾಗಿ ಹೇಳ್ತಾ ಹೋಗುದು. ಆದರೆ ಇಲ್ಲಿ
ಈ ಶ್ಲೋಕದ ಅರ್ಥ ಏನು ವಿವರಣೆಯನ್ನ ತಿಳ್ಕೊಂಡು ಅದೇ ರೀತಿಯಲ್ಲಿ ನಾವು ದೇವಿಯನ್ನ ಧ್ಯಾನ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಅರುಣಾಂ ಕರುಣಾ ತರಂಗಿತಾಕ್ಷಿ ಧೃತ ಪಾಶಾಂಕುಶ ಪುಷ್ಪ ಬಾಣ ಚಾಪ ಅಣಿಮಾದಿಭಿರಾವೃತಾ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಇದು ಶ್ಲೋಕ. ಅರುಣಾಂ ಕರುಣಾ ತರಂಗಿತಾಕ್ಷಿ ಎಂದಾಗ ನೋಡಿ ಆ ಒಂದು ಶ್ಲೋಕದ ಅರ್ಥ ಏನಪ್ಪಾ ಹೇಳುತ್ತೆ ಅಂದ್ರೆ, ಅರುಣಾಂ ಕರುಣಾ ತರಂಗಿತಾಕ್ಷಿ ಎಂದರೆ, ಅರುಣಾಂ ಅಂದ್ರೆ ಉದಯಿಸುತ್ತಿರುವಂತ ಸೂರ್ಯ, ಸೂರ್ಯನಂತಹ ಕೆಂಪು ಬಣ್ಣವನ್ನು ಹೊಂದಿದ್ದಾಳೆ. ಯಾರೋ ತಾಯಿ ಜಗನ್ಮಾತೆ ಸೂರ್ಯನಂತೆ ಕೆಂಪು ಬಣ್ಣವನ್ನು ಹೊಂದಿರುವಂತವಳು. ಕರುಣೆಯಿಂದ, ಕರುಣಾ ತರಂಗಿತಾಕ್ಷಿ ಅಂದ್ರೆ ಕರುಣೆಯಿಂದ ಕೂಡಿರ್ತಕ್ಕಂತಹ, ತಾಕ್ಷಿ ಅಕ್ಷಿ ಅಂದ್ರೆ ಕಣ್ಣು, ಕರುಣೆಯಿಂದ ಕೂಡಿರ್ತಕ್ಕಂತಹ ಕಣ್ಣುಗಳನ್ನು ಹೊಂದಿರ್ತಕ್ಕಂಥವಳು. ನೀವು ಈ ದೇವಿಯನ್ನು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡು ಈ ಒಂದು ಶ್ಲೋಕವನ್ನ ಹೇಳ್ಕೊಳ್ಬೇಕಾದ್ರೆ ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ದೇವಿಯನ್ನ ನೀವು ಧ್ಯಾನ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆಯೇ ಧೃತ ಪಾಶಾಂಕುಶ ಪುಷ್ಪ ಬಾಣ ಚಾಪ ಎಂದಾಗ ನೋಡಿ, ತನ್ನ ಕೈಗಳಲ್ಲಿ ಪಾಶ, ಅಂಕುಶ ಮತ್ತು ಪುಷ್ಪದ ಬಾಣಗಳನ್ನು ಹೊಂದಿರ್ತಕ್ಕಂಥವಳು. ಧೃತ ಪಾಶ ಅಂಕುಶ ಪುಷ್ಪ ಬಾಣ ಚಾಪ, ಪಾಶ ಅಂಕುಶಗಳನ್ನು ಹೊಂದಿರ್ತಕ್ಕಂಥವಳು. ಅಣಿಮಾದಿಭಿರಾವೃತಾ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಇಲ್ಲಿ ಅಷ್ಟೇ ಅಲ್ಲ, ತನ್ನ ಕೈಯಲ್ಲಿ ಪುಷ್ಪ ಬಾಣಗಳನ್ನು ಅಷ್ಟೇ ಅಲ್ಲದೆ ಕಬ್ಬಿನ ಬಿಲ್ಲನ್ನು ಸಹ ಧರಿಸಿರ್ತಕ್ಕಂಥವಳು ಕೂಡ ಲಲಿತಾ ಪರಮೇಶ್ವರಿ. ಜೊತೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳಿಂದ, ಅಣಿಮಾದಿಭಿರ್ ಆವೃತ ಮಯೂಖೈಹಿ ಎಂದರೆ ಅಣಿಮಾದಿ ಅಷ್ಟಸಿದ್ಧಿಗಳಿಂದ ಸೇವಿಸಲ್ಪಟ್ಟಿದ್ದಾಳೆ ಅಂತ. ಇಲ್ಲಿ ಅಣಿಮ, ಮಹಿಮ, ಗರಿಮ, ಲಗಿಮ, ಈಶಿತ್ವ, ವಶಿತ್ವ, ಪ್ರಾಕಾಮ್ಯ, ಸೊ ಹೀಗೆ ಅಷ್ಟ ಸಿದ್ಧಿಗಳ ಹೆಸರುಗಳು ಬರುತ್ತೆ. ದೇವಿಯು ಈ ಅಷ್ಟ ಸಿದ್ಧಿಗಳ ಹೆಸರನ್ನು ಹೊಂದಿರ್ತಕ್ಕಂಥವಳು, ಅವುಗಳನ್ನು ಧರಿಸಿರ್ತಕ್ಕಂಥವಳು, ಅವುಗಳಿಂದ ಊಹಿಸಲ್ಪಟ್ಟಕ್ಕಂಥವಳು. ಸಿದ್ಧಿ ದೇವತೆಗಳು ಅಂತ ಬರ್ತಾರೆ, ಅಷ್ಟ ಸಿದ್ಧಿ ದೇವತೆಗಳು. ಈ ಸಿದ್ಧಿ ದೇವತೆಗಳಿಂದಲೂ ಸಹ ಪೂಜಿಸಲ್ಪಡುವವಳು. ಅಂತಹ ಅಹಂ ಇತ್ಯೇವ ವಿಭಾವಯೇ ಭವಾನಿ, ಅಂತಹ ಭವಾನಿ ದೇವಿಯನ್ನು, ಅಂತಹ ಲಲಿತಾ ದೇವಿಯನ್ನು ಅಹಂ ಅಂದ್ರೆ ನಾನು ಭಾವಿಸಿಕೊಳ್ಳುತ್ತೇನೆ, ಅಂದ್ರೆ ನಾನೇ ದೇವಿಯಾಗಿಯೂ ಸಹ, ಅಹಮಿತ್ಯೇವ ನಾನೇ ಆ ದೇವಿಯಾಗಿ, ಅಥವಾ ನನ್ನ ಅಂತರಂಗದಲ್ಲಿ, ನನ್ನ ಮನಸ್ಸಿನಲ್ಲಿ ಆ ದೇವಿಯನ್ನು ನಾನು ಧ್ಯಾನಿಸಿಕೊಳ್ಳುತ್ತೇನೆ. ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತೇಳಿ ನೋಡಿ, ಹೀಗೆ ನಾವು ದೇವಿಯನ್ನ ಮನಸ್ಸಿನಲ್ಲಿ ಧ್ಯಾನಿಸಿಕೊಳ್ಬೇಕು. ಇದು ಮೊದಲನೇ ಶ್ಲೋಕದ ಅರ್ಥ. ಹಾಗೆಯೇ ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನಾ ಪದ್ಮಪತ್ರಾಯತಾಕ್ಷಿ ಹೇಮಾಭಾಂ ಪೇತವಸ್ತ್ರಾಂ ಕರಕಲಿತಾ ಲಸಮಧ್ಯೇಮ ಪದ್ಮಾಂ ವರಾಂಘೀ. ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಪದ್ಮಾಸನಸ್ಥ ಎಂದರೆ ಪದ್ಮದ ಆಸನದ ಮೇಲೆ ಕುಳಿತಿರ್ತಕ್ಕಂಥವಳನ್ನು ಧ್ಯಾನಿಸುತ್ತೇನೆ ಅಂತ. ನಾವು ಧ್ಯಾನಿಸುವಾಗ ದೇವಿಯನ್ನು ಹೇಗೆ ಧ್ಯಾನಿಸಬೇಕು ಅಂದ್ರೆ, ದೇವಿಯು ಪದ್ಮದ ಆಸನದಲ್ಲಿ ಕುಳಿತಿರುವಂತೆ ಪದ್ಮಾಸನಸ್ಥ ಅಂತ. ಅಷ್ಟೇ ಅಲ್ಲದೆ ವಿಕಸಿತ ವದನ, ವಿಕಸಿತ ಎಂದರೆ ಅರಳಿರ್ತಕ್ಕಂತಹ ಅಂತ, ವದನ ಅಂದ್ರೆ ಮುಖ. ದೇವಿಯ ಮುಖ ಹೇಗಿದೆ ಅಂದ್ರೆ ಹರಳಿದ ಕಮಲದಂತೆ. ದೇವಿಯ ಮುಖವು ಹರಳಿಕೊಂಡಿದೆ, ಅಂದ್ರೆ ನಗು ಮುಖವನ್ನು ಹೊಂದಿರ್ತಕ್ಕಂತಹ ದೇವಿಯು. ಕಮಲದ ಅಂದ್ರೆ ಪದ್ಮ ಪತ್ರಾಯತಾಕ್ಷಿ ಎಂದ್ರೆ ದೇವಿಯ ಕಣ್ಣುಗಳು ಕಮಲದ ದಳಗಳಂತಹ, ಪದ್ಮ
ಪತ್ರಾಯತಾಕ್ಷಿ, ಪತ್ರ ಅಂದ್ರೆ ದಳಗಳು, ಪತ್ರಾಯತಾಕ್ಷಿ, ದೇವಿಯ ಕಣ್ಣುಗಳು ಪದ್ಮದ ದಳಗಳಂತೆ, ಎಲೆಗಳಂತೆ ಕಾಣ್ತಾ ಇದೆ. ಹೇಮಾಭಾಂ ಪೀತವಸ್ತ್ರಾಂ ಎಂದರೆ ಹೇಮಾಭಾಂ, ಹೇಮ ಅಂದ್ರೆ ಚಿನ್ನ, ಚಿನ್ನದ ಬಣ್ಣದವಳು. ಹೇಮಾಭಾಂ ಪೀತವಸ್ತ್ರಾಂ ಅಂತ ಹೇಳ್ತಾರೆ. ಪೀತ ಅಂತಂದ್ರೆ ಒಂದು ರೀತಿಯ ಗೋಲ್ಡನ್ ಕಲರ್, ಹಳದಿ ಬಣ್ಣ ಹಾಗೂ ಚಿನ್ನವನ್ನ ಮಿಶ್ರಣ ಮಾಡಿ, ಚಿನ್ನ ಹಾಗೂ ಹಳದಿ ಎರಡೂ ಬಣ್ಣವನ್ನು ಮಿಶ್ರಣ ಮಾಡಿರ್ತಕ್ಕಂಥ ಬಣ್ಣಕ್ಕೆ ನಾವು ಪೀತವಸ್ತ್ರ ಅಂತ ಕರಿತೀವಿ. ಪೀತವಸ್ತ್ರವನ್ನು ಧರಿಸಿರ್ತಕ್ಕಂಥವಳು, ಸರ್ವ ಅಲಂಕಾರ ಭೂಷಿತಳಾಗಿರ್ತಕ್ಕಂತಹ ಈ ದೇವಿಯನ್ನು ಕರಕಲಸಿತ ಲಸಮಧ್ಯೇಮ ಪದ್ಮಾಂ ವರಾಂಗಿ ಅಂತೇಳಿ, ಅಂದ್ರೆ ಈ ರೀತಿಯಾಗಿ ಸರ್ವ ಅಲಂಕಾರಗಳಿಂದಲೂ ಸಹ ಕುಳಿತಿರ್ತಕ್ಕಂತಹ, ಪದ್ಮಾಸನದ ಮೇಲೆ ಕುಳಿತಿರ್ತಕ್ಕಂತಹ ದೇವಿಯನ್ನು, ಶಾಂತಮೂರ್ತಿಯಾಗಿ ಇರ್ತಕ್ಕಂತಹ ಭವಾನಿ ದೇವಿಯನ್ನು ಧ್ಯಾನಿಸುತ್ತಾ ನಾವು ಮುಂದುವರಿತಾ ಹೋಗ್ಬೇಕು. ನೋಡಿ, ಈ ರೀತಿಯ ದೇವಿಯನ್ನ ಧ್ಯಾನಿಸಿದಾಗ ಆಕೆ ನಮಗೆ ಸಕಲ ಸಂಪತ್ತುಗಳನ್ನು ಸಹ ನೀಡುವಂತಹ ದೇವಿ ಆಗಿರುತ್ತಾರೆ. ಹಾಗೆಯೇ ಮುಂದುವರಿಯುತ್ತಾ ಸರ್ವಾಲಂಕಾರ ಯುಕ್ತಾಂ ಸಕಲಮಭಯದಾಂ ಭಕ್ತ ನಮ್ರಾಂ ಭವಾನಿ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಸರ್ವ ಅಲಂಕಾರ ಯುಕ್ತ ಎಂದರೆ ದೇವಿಯು ಸರ್ವ ವಿಧವಾಗಿರ್ತಕ್ಕಂತಹ ಅಲಂಕಾರಗಳನ್ನೂ ಸಹ ಧರಿಸಿರ್ತಕ್ಕಂಥವಳು ಅಂತ. ಸಕಲಮಭಯದಾಂ ಭಕ್ತ ನಮ್ರಾಂ ಭವಾನಿ ಅಂತ ಹೇಳ್ತಾರೆ. ಸಕಲ ಅಭಯದಾಂ ಭಕ್ತ ನಮ್ರಾಂ ಭವಾನಿ ಅಂತ. ಶ್ರೀ ವಿದ್ಯಾಂ ಶಾಂತಮೂರ್ತಿಂ, ಶ್ರೀವಿದ್ಯೆಯನ್ನು ಕರುಣಿಸುವಂತಹ ಶಾಂತಮೂರ್ತಿಯಾಗಿರ್ತಕ್ಕಂತಹ ದೇವಿಯು ಸಕಲ ಸುರಸುತಾಂ ಸರ್ವ ಸಂಪತ್ ಪ್ರಧಾತ್ರಿ, ಸಕಲ ಸುರಸುತಾಂ ಎಂದರೆ ಎಲ್ಲಾ ಸುರರು ಅಂದ್ರೆ ದೇವತೆಗಳು, ಸುತ ಅಂದ್ರೆ ಮಕ್ಕಳು, ಎಲ್ಲಾ ದೇವತೆಗಳಿಗೂ ತಾನೇ ತಾಯಿಯಾಗಿರ್ತಕ್ಕಂಥವಳು ಅಂತ. ಇಲ್ಲಿ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಶಿವ, ವಿಷ್ಣು ಮತ್ತು ಬ್ರಹ್ಮರಿಗೂ ಸಹ, ತ್ರಿದೇವಿಯರಾಗಿರ್ತಕ್ಕಂತಹ ಗೌರಿ, ಲಕ್ಷ್ಮಿ, ಸರಸ್ವತಿಗೂ ಸಹ ಎಲ್ಲರನ್ನೂ ಒಳಗೊಂಡಂತಹ ಎಲ್ಲ ದೇವತೆಗಳಿಗೂ ತಾನೇ ಮಾತು ಸ್ವರೂಪಿಣಿಯಾಗಿರ್ತಕ್ಕಂತಹ, ಹಾಗಾಗಿ ಸುರಸುತಾಂ ಅಂತ ಹೇಳ್ತಾರೆ. ಸಕಲ ಸುರಸುತಾಂ ಅಂತ ಎಲ್ಲಾ ದೇವತೆಗಳಿಗೂ ಮಾತು ಸ್ವರೂಪಳು. ಸರ್ವ ಸಂಪತ್ ಪ್ರಧಾತ್ರಿ, ಸರ್ವ ಸಂಪತ್ತನ್ನು ಸಹ ಅನುಗ್ರಹಿಸಬೇಕು ಅಥವಾ ಅನುಗ್ರಹಿಸುವಂತಹ ದೇವಿಯನ್ನು ನಾವು ಧ್ಯಾನಿಸುತ್ತೇವೆ ಎನ್ನುವಂಥದ್ದು. ಹಾಗೆ ಮುಂದುವರಿಯುತ್ತಾ ಹೇಳ್ತಾರೆ, ಸ ಕುಂಕುಮ ವಿಲೇಪನಾ ಮಳಿಕ ಚುಂಬಿ ಕಸ್ತೂರಿಕಾಂ ಸಮಂದಹಸಿತೆ ಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಂತ. ಸ ಕುಂಕುಮ ವಿಲೇಪನ ಅಂದರೆ ಕಸ್ತೂರಿ ಮತ್ತು ಕುಂಕುಮವನ್ನು ಲೇಪಿಸಿಕೊಂಡವಳು ಅಂತ. ಕಸ್ತೂರಿ ಕುಂಕುಮವನ್ನು ಲೇಪಿಸಿಕೊಂಡವಳು. ಮಳಿಕ ಚುಂಬಿ ಕಸ್ತೂರಿಕಾ, ಅಷ್ಟೇ ಅಲ್ಲದೆ ಮಂದಹಾಸದಿಂದ ಕೂಡಿರ್ತಕ್ಕಂಥ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು. ಸಮಂದ ಹಸಿತೇಕ್ಷಣ ಅಂತ ಹೇಳ್ತಾರೆ. ಸಮಂದ ಮಂದಹಾಸದಿಂದ ಕೂಡಿರ್ತಕ್ಕಂತಹ ಹಸಿತೇಕ್ಷಣ ಕಣ್ಣುಗಳನ್ನು ಹೊಂದಿರತಕ್ಕಂಥವಳು. ಸಶರ ಚಾಪ ಪಾಶಾಂಕುಶ, ಕೈಯಲ್ಲಿ ಬಿಲ್ಲು, ಬಾಣ, ಪಾಶ ಮತ್ತು ಅಂಕುಶಗಳನ್ನು ಧರಿಸಿರ್ತಕ್ಕಂಥವರು. ಅಶೇಷ ಜನ ಮೋಹಿನಿ ಮರುಣ ಮಾಲ್ಯಾಂಭೂಷೋಜ್ವಲ ಜಪ ಕುಸುಮ ಭಾಸುರಾಂ ಜಪ ವಿಧೌ ಸ್ಮರೇದಂಭಿಕಾ ಎಂದರೆ ನೋಡಿ, ಹೀಗೆ ತನ್ನ ಬಾಣ ಮತ್ತು ಅಂಕುಶಗಳನ್ನು ಹಿಡಿದುಕೊಂಡಿರ್ತಕ್ಕಂತಹ ದೇವಿಯು ಜಗತ್ತನ್ನೇ ಮೋಹಗೊಳಿಸುವವಳು ಆಗಿರ್ತಕ್ಕಂತಹ ಕೆಂಪು ಬಣ್ಣದ ಮಾಲೆಯನ್ನು ಜಪಾ ಕುಸುಮ ಭಾಸುರಾಮ್ ಅಂತ ಹೇಳ್ತಾರೆ. ಜಪಾ ಕುಸುಮ ಎಂದರೆ ದಾಸವಾಳ. ಜಪಾ ಕುಸುಮ ಅಂದ್ರೆ ದಾಸವಾಳ. ದಾಸವಾಳದ ಹಾರವನ್ನು ತೊಟ್ಟಿರ್ತಕ್ಕಂಥವಳು.
ಜಪವಿದೋ ಸ್ಮರೇಧಂಬಿಕಾ. ಈ ರೀತಿಯಾಗಿ ಕಾಣುತ್ತಿರುವಂತಹ ದೇವಿಯನ್ನು ಜಪ ಮಾಡುವಂತ ಜಪವಿದೋ ಸ್ಮರೇಧಂಬಿಕಾ ಅಂತೇಳಿ. ಅಷ್ಟೇ ಅಲ್ಲದೆ ಸಿಂಧೂರಾರುಣಾತ್ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೇನ ವಕ್ಷೋಜ್ವಲಾಂ. ನೋಡಿ, ಮಾಪೇನ ವಕ್ಷೋರುಹ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸಿಂಧೂರಾರುಣ ನೋಡಿ, ಸಿಂಧೂರಾರುಣ ವಿಗ್ರಹ ಎಂದರೆ ದೇವಿಯು ಸಿಂಧೂರದಂತೆ ಕೆಂಪಾಗಿರ್ತಕ್ಕಂತಹ ಬಣ್ಣವನ್ನು ಹೊಂದಿರತಕ್ಕಂಥವಳು. ವಿಗ್ರಹ ಅಂದ್ರೆ ಸಂಪೂರ್ಣ ದೇವಿಯ ದೇಹವನ್ನ ವಿಗ್ರಹ ಅಂತ ಕರಿತಾ ಇರ್ತಕ್ಕಂಥದ್ದು. ದೇವಿಯ ದೇಹವು ಹೇಗೆ ಅಂದ್ರೆ ಸಿಂಧೂರವಾಗಿರ್ತಕ್ಕಂತಹ ಕೆಂಪು ಬಣ್ಣವಾಗಿರ್ತಕ್ಕಂತಹ ದೇಹವನ್ನು ಹೊಂದಿರುವಂತವಳು ದೇವಿ. ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರತ್ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ತ್ರಿನಯನ ಎಂದರೆ ಆಕೆಯ 3 ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ತ್ರಿನೇತ್ರೆ. ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರ. ಇಲ್ಲಿ ದೇವಿಯ ಕಿರೀಟ ಇದೆಯಲ್ಲ, ಕಿರೀಟವು ಮಾಣಿಕ್ಯಗಳಿಂದ ಮಾಡಿರ್ತಕ್ಕಂಥದ್ದು ಕಿರೀಟ. ಅಂತಹ ಕಿರೀಟವನ್ನು ತಾಯಿ ದೇವಿಯು ಧರಿಸಿರ್ತಕ್ಕಂಥದ್ದು. ಆ ಕಿರೀಟದ ಮೇಲೆ ತಾರಾನಾಯಕ ಅಂದ್ರೆ ತಾರೆಗಳಿಗೆ, ನಕ್ಷತ್ರಗಳಿಗೆ ನಾಯಕನಾಗಿರ್ತಕ್ಕಂಥ ಚಂದ್ರನು. ತಾರಾನಾಯಕ ಶೇಖರ, ಚಂದ್ರಶೇಖರ, ಚಂದ್ರನನ್ನು ತನ್ನ ಕಿರೀಟದಲ್ಲಿ ಹೊಂದಿರತಕ್ಕಂಥವಳು. ಒಳೆಯುತ್ತಿರ್ತಕ್ಕಂತಹ ಚಂದ್ರನನ್ನು ತನ್ನ ಕಿರೀಟದಲ್ಲಿ ಧರಿಸಿರ್ತಕ್ಕಂಥವಳು. ಸ್ಮಿತಮುಖಿ ಅಂತ ಹೇಳ್ತಾರೆ. ಸ್ಮಿತಮುಖಿ ಎಂದರೆ ದೇವಿಯು ಮಂದಸ್ಮಿತವಾಗಿರ್ತಕ್ಕಂತಹ, ಮೃದುವಾಗಿರ್ತಕ್ಕಂತಹ ನಗುವನ್ನು ಹೊಂದಿರುವಂತವರು. ಅಂದ್ರೆ ದೇವಿಯ ವದನ, ದೇವಿಯ ಮುಖ ಹೇಗಿರುತ್ತೆ ಅಂದ್ರೆ ಮಂದಸ್ಮಿತವಾಗಿರ್ತಕ್ಕಂತಹ ಸ್ಮಿತಮುಖಿ. ಆಪೇನ ವಕ್ಷೋರುಹಾಂ, ಆಕೆ ತುಂಬಿದ ಎದೆಯನ್ನು ಹೊಂದಿರತಕ್ಕಂಥವಳು, ಉನ್ಮತ್ತವಾಗಿರ್ತಕ್ಕಂತಹ ಎದೆ. ಆಪೇನ ವಕ್ಷೋರುಹ, ವಕ್ಷೋರುಹ ಅಂದ್ರೆ ದೇವಿಯ ಎದೆಯು ತುಂಬಿರ್ತಕ್ಕಂಥ ಎದೆಯನ್ನ ಹೊಂದಿರತಕ್ಕಂಥವಳು. ಪಾಣಿಭ್ಯ ಮಲಿಪೂರ್ಣರತ್ನ ಚಷಕಂ ಅಂತ ಹೇಳ್ತಾರೆ. ಪಾಣಿಭ್ಯಾಂ, ತನ್ನ 2 ಕೈಗಳಲ್ಲಿ, ಪಾಣಿಹಿ ಅಂದ್ರೆ 1 ಕೈ ಆಯ್ತು, ಪಾಣಿಭ್ಯಾಂ ಎಂದರೆ 2 ಕೈಗಳಲ್ಲಿ, ಮಲಿಪೂರ್ಣ ರತ್ನ ಚಷಕಂ ಅಂತ, ರಕ್ತೋತ್ಫಲಂ ಬಿಭ್ರತಿ ಅಂದ್ರೆ ದೇವಿಯು ರತ್ನದಿಂದ ಕೂಡಿರ್ತಕ್ಕಂತಹ ಪಾನಪಾತ್ರೆಯನ್ನು ಹಿಡಿದುಕೊಂಡಿರ್ತಕ್ಕಂಥವಳು. ಮಧ್ಯದ ಪಾತ್ರೆ ಅಂತ ಹೇಳ್ತಾರೆ. ಆ ಪಾತ್ರೆ ಯಾವುದರಲ್ಲಿ ಮಾಡಿದ್ದು? ಮಾಣಿಕ್ಯಗಳಿಂದ ಮಾಡಿರ್ತಕ್ಕಂತಹ, ಕೆಂಪು ವರ್ಣಗಳಿಂದ ಮಾಡಿರ್ತಕ್ಕಂತಹ ಆ ಪಾನಪಾತ್ರೆಯನ್ನ ಹಿಡಿದುಕೊಂಡಿರ್ತಕ್ಕಂಥವಳು ಮತ್ತು ಕೆಂಪು ತಾವರೆಯನ್ನು ಧರಿಸಿರ್ತಕ್ಕಂಥವಳು. ಸೌಮ್ಯ ರತ್ನ ಘಟಸ್ಥ ರಕ್ತ ಚರಣ, ಸೌಮ್ಯವಾಗಿರ್ತಕ್ಕಂತಹ ಶಾಂತಮೂರ್ತಿ ಆಗಿರ್ತಕ್ಕಂತಹ ದೇವಿಯು ರತ್ನ ಘಟಸ್ಥ ರಕ್ತ ಚರಣ ಎಂದರೆ ರತ್ನಗಳಿಂದಲೇ ಕೂಡಿರ್ತಕ್ಕಂಥ ಪೀಠದ ಮೇಲೆ ತನ್ನ ಕೆಂಪಾದ ಪಾದಗಳನ್ನು ಇರಿಸಿಕೊಂಡಿರ್ತಕ್ಕಂಥವಳು ಅಂತ. ಅಂದ್ರೆ ದೇವಿಯು ಕುಳಿತುಕೊಂಡಿರ್ತಕ್ಕಂಥ ಪೀಠದ ಮೇಲೆ ಇಟ್ಟಿರ್ತಕ್ಕಂತಹ ಪಾದಗಳಿದೆಯಲ್ಲ, ಆ ಪಾದದ ಪೀಠವೂ ಸಹ ರಕ್ತ ಚರಣ ಅಂದ್ರೆ ಕೆಂಪು ಪಾದಗಳು ಅಂತ. ದೇವಿಯ ಪಾದಗಳು ಕೆಂಪಾಗಿ ಕಾಣುವಂತಹ ಪಾದಗಳನ್ನು ಪೀಠದ ಮೇಲೆ ಇರಿಸಿ ಕುಳಿತುಕೊಂಡಿರ್ತಕ್ಕಂಥವಳು. ಧ್ಯಾಯೇತ್ ಪರಾಮಂಬಿಕಾ, ಅಂತಹ ಅಂಬಿಕೆಯಾಗಿರ್ತಕ್ಕಂಥ, ತಾಯಿ ಸ್ವರೂಪಿಯಾಗಿರ್ತಕ್ಕಂಥ, ಮಾತು ಸ್ವರೂಪಿನಾಗಿರ್ತಕ್ಕಂಥ ದೇವಿಯನ್ನು ಧ್ಯಾಯೇತ್ ಅಂತೇಳಿ ಅಂದ್ರೆ ಧ್ಯಾನಿಸಬೇಕು ಅಂತ. ಎಂದರೆ ನೋಡಿ, ನೀವು ಒಟ್ಟಾರೆ ಈ ಒಂದು ಧ್ಯಾನ ಮಂತ್ರದಿಂದ ನೀವು ತಿಳಿದುಕೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ದೇವಿಯನ್ನು ಇಲ್ಲಿ ಕಾಣುವ ರೀತಿಯಲ್ಲಿ, ಈ ಚಿತ್ರದಲ್ಲಿ ಕಾಣುವ ರೀತಿಯಲ್ಲಿ, ಈ ಚಿತ್ರದಲ್ಲಿ ನೋಡಿ ದೇವಿಯು ಹಾಗೆ ಅದೇ ರೀತಿಯಲ್ಲಿ ಅಲ್ಲಿ ಏನು ವರ್ಣನೆಯನ್ನ ಮಾಡಿರ್ತೇವೆಯೋ ನಾವು, ಆ ವರ್ಣನೆಗೆ ಅನುಗುಣವಾಗಿಯೇ ದೇವಿಯು ಸಂಪೂರ್ಣವಾಗಿ ಈ ಚಿತ್ರದಲ್ಲಿ ಕಾಣುವಂಥವಳು. ಅಂದ್ರೆ ದೇವಿಯ ಕಿರೀಟ ನೋಡಿ, ರತ್ನಗಳಿಂದ ಮಾಡಿರ್ತಕ್ಕಂತಹ ಕಿರೀಟ. ದೇವಿಯು ಚಂದ್ರಶೇಖರನನ್ನು ತನ್ನ ಕಿರೀಟದಲ್ಲಿ ಧರಿಸಿಕೊಂಡಿರ್ತಕ್ಕಂಥವಳು. ತನ್ನ ಕೈಗಳಲ್ಲಿ ಪಾಶ, ಅಂಕುಶ ಮತ್ತು
ಬಾಣಗಳ ಬಿಲ್ಲುಗಳನ್ನ ಹಿಡಿದುಕೊಂಡಿರ್ತಕ್ಕಂಥವಳು. ಸೊ ಹೀಗೆ ಈ ಚಿತ್ರದಲ್ಲಿ ಕಾಣುವಂತೆ ನೀವು ದೇವಿಯನ್ನು ಧ್ಯಾನಿಸುತ್ತಾ ಅನಂತರ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ತಕ್ಕಂತಹ ಆ ದೇವಿಗೆ ಪಂಚ ಉಪಚಾರ ಪೂಜೆಗಳನ್ನು ಮಾಡಬೇಕು. ದೇವಿಗೆ ನೀವು ಪಂಚ ಉಪಚಾರ ಪೂಜೆಗಳನ್ನು ಮಾಡಬೇಕು. ಪಂಚ ಉಪಚಾರ ಪೂಜೆಗಳು ಯಾವುದು ಅಂದ್ರೆ, ಲಂ ಪೃಥಿವೀ ತತ್ವಾತ್ಮಿಕಾಯೇ ಶ್ರೀ ಲಲಿತಾ ದೇವ್ಯೈ ಗಂಧಂ ಪರಿಕಲ್ಪಯಾಮಿ. ಲಂ ಎನ್ನುವಂತ ಬೀಜಾಕ್ಷರ ಮಂತ್ರದಿಂದ ದೇವಿಗೆ ನಾವು ಗಂಧವನ್ನ ಹಚ್ಚಬೇಕು ಅಂತ. ದೇವಿಗೆ ನಾವು ಗಂಧವನ್ನು ಹಚ್ಚಬೇಕು ಲಂ ಎನ್ನುವಂತ ಬೀಜಾಕ್ಷರ ಮಂತ್ರದಿಂದ. ಹಾಗೆಯೇ ಹಂ ಆಕಾಶ ತತ್ವಾತ್ಮಿಕಾಯೇ ಪುಷ್ಪಂ ಪರಿಕಲ್ಪಯಾಮಿ ಅಂತ. ಅಂದ್ರೆ ಹಂ ಎನ್ನುವಂತಹ ಆಕಾಶ ತತ್ವ ರೂಪದಿಂದ ಪುಷ್ಪಗಳನ್ನು ಧರಿಸಬೇಕು ದೇವಿಗೆ. ಅದೇ ರೀತಿ ಯಂ ವಾಯು ತತ್ವಾತ್ಮಿಕಾಯೇ ಧೂಪಂ ಪರಿಕಲ್ಪಯಾಮಿ. ಯಂ ಎನ್ನುವಂತಹ ವಾಯು ತತ್ವದಿಂದ, ಆ ತತ್ವದ ಬೀಜಾಕ್ಷರ ಮಂತ್ರದಿಂದ ದೇವಿಗೆ ಸುಗಂಧ ಭರಿತವಾಗಿರ್ತಕ್ಕಂತಹ ಧೂಪವನ್ನು ಅರ್ಪಿಸಬೇಕು. ರಂ ವಹ್ನಿ ತತ್ವಾತ್ಮಿಕಾಯೇ ಲಲಿತಾ ದೇವ್ಯೈ ದೀಪಂ ಪರಿಕಲ್ಪಯಾಮಿ ಎಂದರೆ ರಂ ಎನ್ನುವಂತಹ ಬೀಜಾಕ್ಷರ ಮಂತ್ರದಿಂದ ಅಗ್ನಿ ತತ್ವ, ಇದು ಈ ಅಗ್ನಿ ತತ್ವದ ಬೀಜಾಕ್ಷರ ಮಂತ್ರದಿಂದ ದೀಪವನ್ನು ಬೆಳಗಬೇಕು. ವಂ ವಾಯು ತತ್ವಾತ್ಮಿಕಾಯೇ ವಂ ಅಮೃತ ತತ್ವಾತ್ಮಿಕಾಯೇ ಶ್ರೀ ಲಲಿತಾ ದೇವ್ಯೈ ನಮಃ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ ಎಂದರೆ ವಂ ಎನ್ನುವಂತಹ ಬೀಜಾಕ್ಷರ ಮಂತ್ರದಿಂದ ದೇವಿಗೆ ಅಮೃತಮಯವಾಗಿರುವಂತಹ ನೈವೇದ್ಯವನ್ನು ಅರ್ಪಿಸಬೇಕು. ಅಂದ್ರೆ ಇವೆಲ್ಲವೂ ಸಹ ನೀವು ಮಾನಸಿಕವಾಗಿಯೇ ದೇವಿಯನ್ನ ಪೂಜೆ ಮಾಡುವುದಕ್ಕೆ ಇರುವಂತಹ ಪಂಚ ಉಪಚಾರ ಪೂಜಾ ಕ್ರಮಗಳು. ಸಂ ಸರ್ವತತ್ವಾತ್ಮಿಕಾಯೇ ಶ್ರೀ ಲಲಿತಾ ದೇವ್ಯೇ ತಾಂಬೂಲಾದಿ ಸರ್ವ ಉಪಚಾರ ಪೂಜಾ ಪರಿಕಲ್ಪಯಾಮಿ ಅಂತ ಹೇಳ್ತಾರೆ. ಸಂ ಎನ್ನುವಂತಹ ತತ್ವ ಅಂದ್ರೆ ಈ ಸಂ ಎನ್ನುವಂತ ಆಕಾಶ ತತ್ವ ಎಂದರೆ ಸಮಸ್ತ ತತ್ವಗಳ ಸಂಯೋಜನೆಯನ್ನು ಆಕಾಶ ತತ್ವ ಅಂತ ಕರಿತೀವಿ. ಈ ಆಕಾಶ ತತ್ವದಿಂದ ಲಲಿತಾದೇವಿಗೆ ತಾಂಬೂಲವನ್ನು ಅರ್ಪಿಸುವಂಥದ್ದು, ಸರ್ವ ಉಪಚಾರಗಳನ್ನು ಅರ್ಪಿಸಿ ನಾವು ಮುಂದುವರಿತಾ ಹೋಗ್ಬೇಕು. ಅಂದ್ರೆ ಮುಂದಿನ ಶ್ಲೋಕವನ್ನು ನಾವು ಪಾರಾಯಣ ಮಾಡ್ತಾ ಹೋಗ್ತೀವಿ. ಈ ಶ್ಲೋಕ ನಾನು ಆಗಲೇ ಹೇಳದಂಗೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಇರುವಂತದ್ದು. ಈ ಅನುಷ್ಠುಪ್ ಛಂದಸ್ಸಿನಲ್ಲಿ ನಾವು ಶ್ಲೋಕವನ್ನ ಹೇಳ್ತಾ ಹೋಗ್ತೀವಿ. ಅನುಷ್ಠುಪ್ ಛಂದಸ್ಸಲ್ಲಿ ಹೇಗಿರುತ್ತೆ ಅಂದ್ರೆ ನೋಡಿ, ಶ್ಲೋಕೆ ಷಷ್ಟಂ ಗುರುಜ್ಞೇಯಂ ಸರ್ವತ್ರ ಲಘು ಪಂಚಮಂ ದ್ವಿಚತುಷ್ಪಾದಯೋ ರಸ್ವಂ ಸಪ್ತಮಂ ದೀರ್ಘಮನ್ಯಯೋ ಅಂತ. ಅಂದ್ರೆ ಈ ರೀತಿಯಲ್ಲಿ ಅನುಷ್ಠುಪ್ ಛಂದಸ್ಸು ರಚನೆ ಆಗಿರುತ್ತೆ. ಅಂದ್ರೆ ಶ್ಲೋಕದಲ್ಲಿ ಷಷ್ಟಂ ಗುರುಂ, ಆರನೇ ಅಕ್ಷರ ಗುರುಗ್ರಹವಾಗಿರುತ್ತದೆ, ಅಂದ್ರೆ ಗುರುವಿನ ಗಣವನ್ನು ಹೊಂದಿರತಕ್ಕಂಥದ್ದು. ಸರ್ವತ್ರ ಲಘು ಪಂಚಮಂ, ಎಲ್ಲಾ ಶ್ಲೋಕದಲ್ಲಿಯೂ ಸಹ ಎಲ್ಲಾ ಪಂಚಮ ಐದನೇ ಅಕ್ಷರಗಳು ಲಘುವಾಗಿರುತ್ತೆ. ಇಲ್ಲಿ ಲಘು ಮತ್ತು ಗುರು ಎನ್ನುವಂಥದ್ದು ಗಣವಿಂಗಡಣೆಗೆ ಬಳಸುವಂತಹ ಒಂದು ಮಾತ್ರಾಗಣಗಳು. ದ್ವಿಚತುಷ್ಪಾದಯೋ ಹ್ರಸ್ವಂ ಅಂದ್ರೆ 4 ಮತ್ತು 2ನೇ ಪಾದದಲ್ಲಿ, ದ್ವಿಚತುಷ್ಪಾದಯೋ 4 ಮತ್ತು 2ನೇ ಪಾದದಲ್ಲಿ ಹ್ರಸ್ವ ಸ್ವರಗಳು ಇರುತ್ತೆ. ಸಪ್ತಂ ದೀರ್ಘಮನ್ಯಯೋ ಅಂದ್ರೆ 4 ಮತ್ತು 2ನೇ ಪಾದದಲ್ಲಿ ಸಪ್ತಮಂ 7ನೇ ಅಕ್ಷರ ಹ್ರಸ್ವವಾಗಿದ್ದು ದೀರ್ಘಮನ್ಯಯೋ ಉಳಿದೆಲ್ಲವೂ ಸಹ ದೀರ್ಘಾಕ್ಷರಗಳಾಗಿ ಇರುತ್ತದೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ. ಅಂದ್ರೆ ಅನುಷ್ಠುಪ್ ಛಂದಸ್ಸಿನ ಶ್ಲೋಕದ ಅರ್ಥ ಇದು. ಸಹಸ್ರನಾಮ ಸ್ತೋತ್ರವನ್ನು ರಚನೆ ಮಾಡಿರ್ಬೇಕಾದ್ರೆ ಈ ರೀತಿಯ ಶ್ಲೋಕಕ್ಕೆ ಅನುಗುಣವಾಗಿ, ಈ ರೀತಿಯ ಛಂದಸ್ಸಿಗೆ ಅನುಗುಣವಾಗಿ ಶ್ಲೋಕವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಸ್ತೋತ್ರವನ್ನು ಉಚ್ಚಾರಣೆ ಮಾಡುವಾಗಲೂ ಸಹ ಇದೇ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಕ್ಕಂಥ ತುಂಬಾನೇ ಒಳ್ಳೆಯದು. ಈಗ ನಾವು ಮೊದಲನೇ ಶ್ಲೋಕದಿಂದ ಸ್ತೋತ್ರವನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಶ್ಲೋಕ ಹೇಳುತ್ತೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ
ಶ್ರೀಮತ್ಸಿಂಹಾಸನೇಶ್ವರೀ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ನೋಡಿ, ಈ ಶ್ಲೋಕದಲ್ಲಿ ನಾವು ಏನಪ್ಪ ಹೇಳ್ತಾ ನೋಡಿ, ನಾನು ಮೊದಲಿಗೆ ಶ್ಲೋಕವನ್ನು ಅನುಷ್ಠುಪ್ ಛಂದಸ್ಸಿನಲ್ಲಿ ಹೇಗೆ ಹೇಳೋದು ಎನ್ನುವುದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅನಂತರ ಶ್ಲೋಕದ ಅರ್ಥ ವಿವರಣೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಎಂದರೆ ದೀರ್ಘಾಕ್ಷರಗಳನ್ನು ದೀರ್ಘವಾಗಿ ಭಕ್ತಿಯಿಂದ ಹೇಳುವಂತ ಅನುಷ್ಠಾನದಸ್ಸು. ದೀರ್ಘಾಕ್ಷರಗಳನ್ನು ದೀರ್ಘವಾಗಿ ಹೇಳಬೇಕು. ಈಗ ಉದಾಹರಣೆಗೆ ಈ ಪದದಲ್ಲಿ ಶ್ರೀಮಾತಾ, ಇಲ್ಲಿ ತಾ ಇದೆಯಲ್ಲ, ಇಲ್ಲಿ ಮಾ ಎನ್ನುವಂಥದ್ದು ಸಹ ದೀರ್ಘಾಕ್ಷರವೇ, ತಾ ಎನ್ನುವಂಥದ್ದು ಸಹ ದೀರ್ಘಾಕ್ಷರವೇ. ಆದರೂ ಸಹ ತಾ ಎನ್ನುವುದನ್ನು ಮಾ ಎನ್ನುವಂತ ಅಕ್ಷರಕ್ಕಿಂತನೂ ದೀರ್ಘವಾಗಿ ಹೇಳಬೇಕು. ಅದೇ ರೀತಿಯಲ್ಲಿ ಶ್ರೀ ಮಹಾರಾಜ್ಞಿ, ಇಲ್ಲೂ ಸಹ ನೋಡಿ, ಹ ಅಕ್ಷರವು ದೀರ್ಘಾಕ್ಷರವೇ, ರಾ ಅಕ್ಷರವು ದೀರ್ಘಾಕ್ಷರವೇ, ಜ್ಞಿ ಅಕ್ಷರವು ದೀರ್ಘಾಕ್ಷರವೇ. ಮೂರೂ ಸಹ ದೀರ್ಘಾಕ್ಷರಗಳೇ ಆಗಿದ್ದರೂ ಸಹ ಜ್ಞಿ ಎನ್ನುವುದನ್ನ ಇನ್ನೂ ಹೆಚ್ಚು ದೀರ್ಘವಾಗಿ ಉಚ್ಚರಿಸಿ ಹೇಳಬೇಕು. ಯಾವ ರೀತಿ? ಶ್ರೀ ಮಹಾರಾಜ್ಞಿ, ಹೀಗೆ ಶ್ರೀಮತ್ ಸಿಂಹಾಸನೇಶ್ವರಿ. ಇಲ್ಲಿ ನೋಡಿ, ರೀ ಎನ್ನುವಂತ ಅಂತಿಮ ಅಕ್ಷರ ಇದೆಯಲ್ಲ, ಇದನ್ನ ನಾವು ರೀ ಈ ರೀತಿ ದೀರ್ಘವಾಗಿ ಹೇಳಬೇಕು. ಈ ರೀತಿಯಲ್ಲಿ ಹೇಳುವುದನ್ನು ನಾವು ಅನುಷ್ಠುಪ್ ಛಂದಸ್ಸಿನಲ್ಲಿ ಸ್ತೋತ್ರವನ್ನು ಹೇಳುವುದು ಅಂತ ಹೇಳಿ ನಮಗೆ ಗುರೂಜಿಯವರು ಹೇಳಿಕೊಟ್ಟಿರ್ತಕ್ಕಂಥದ್ದು. ಎಂದರೆ ಈ ರೀತಿಯಲ್ಲಿ ನೀವು ಅನುಷ್ಠುಪ್ ಛಂದಸ್ಸಿನಲ್ಲಿ ಶ್ಲೋಕವನ್ನು ಹೇಳಿದಾಗ ನಿಮ್ಮ ಅಂತರಂಗದಲ್ಲಿ ನಿಮಗೆ ಭಕ್ತಿಯ ರಸ ಉತ್ಪತ್ತಿ ಆಗುತ್ತದೆ. ಬೇಕಾದರೆ ನೀವು ಪ್ರಯತ್ನವನ್ನು ಮಾಡಿ ನೋಡಿ. ನೀವು ಪ್ರತಿನಿತ್ಯವೂ ಹೇಗೆ ಸ್ತೋತ್ರವನ್ನು ಹೇಳ್ತಾ ಇದ್ರೋ ಆ ರೀತಿ ಸ್ತೋತ್ರವನ್ನು ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವಂತ ಭಕ್ತಿಗೂ, ನಾನು ಹೇಳಿಕೊಡುತ್ತಿರುವಂತಹ ಈ ಅನುಷ್ಠುಪ್ ಛಂದಸ್ಸಿನಲ್ಲಿ ಸ್ತೋತ್ರವನ್ನು ಹೇಳಿದಾಗ ಉಂಟಾಗುವಂತಹ ಭಕ್ತಿಗೂ ಹೇಗೆ ವ್ಯತ್ಯಾಸವಿರುತ್ತದೆ ಎನ್ನುವುದನ್ನು ನೀವು ಸ್ವತಃ ನಿಮ್ಮ ಮನೆಗಳಲ್ಲಿ ಪ್ರಯತ್ನವನ್ನು ಮಾಡಿ ನೋಡಿ. ಆಗಲೇ ನಿಮಗೆ ತತ್ಕ್ಷಣದಲ್ಲಿ ಅರ್ಥ ಆಗುತ್ತೆ. ಅನುಷ್ಠುಪ್ ಛಂದಸ್ಸಿನಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಶ್ರದ್ಧೆ ಭಕ್ತಿಯಿಂದ ಕಣ್ಣನ್ನು ಮುಚ್ಚಿ ನೀವು ಸ್ತೋತ್ರವನ್ನು ದೀರ್ಘವಾಗಿ ಎಳೆದು ನಿಧಾನವಾಗಿ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ರಸ ಉತ್ಪತ್ತಿ ಆಗುತ್ತೆ. ಯಾವ ರಸ? ಭಕ್ತಿಯ ರಸ ಉತ್ಪತ್ತಿ ಆಗುತ್ತೆ. ಬೇಕಾದ್ರೆ ಪ್ರಯತ್ನವನ್ನು ಮಾಡಿ ನೋಡಿ. ಈ ರೀತಿಯಲ್ಲಿ ಹೇಳಬೇಕು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಈ ರೀತಿ ದೇವಕಾರ್ಯ ಸಮುದ್ಯತ. ನೋಡಿ, ತಾ ಅಕ್ಷರವನ್ನ ದೀರ್ಘವಾಗಿ ನಿಧಾನವಾಗಿ ಹೇಳಿದು ಲ್ಯಾಂಡ್ ಮಾಡಬೇಕು. ಸಮುದ್ಯತ, ಅದು ನಿಧಾನವಾಗಿ ಆ ಸ್ವರ ಇಳಿಕೆಯ ರೀತಿಯಲ್ಲಿ ನಿಧಾನವಾಗಿ ಇಳಿಬೇಕು. ಈ ರೀತಿ ಲ್ಯಾಂಡ್ ಆಗ್ಬೇಕು. ಆ ರೀತಿಯಲ್ಲಿ ಹೇಳಿದಾಗ ಅದು ಛಂದಸ್ಸಿಗೆ ಅನುಗುಣವಾಗಿ ನಾವು ಸ್ತೋತ್ರವನ್ನು ಹೇಳುವುದು ಎನ್ನುವುದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದು ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಎರಡನೇ ಶ್ಲೋಕ, ಈ ಒಂದು ಶ್ಲೋಕದ ಅರ್ಥವನ್ನ ನಾವು ನೋಡ್ತಾ ಹೋಗೋಣ. ಅರ್ಥವನ್ನ ನಾನು ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕೆಂದ್ರೆ ಸಮಯದ ಅಭಾವ ಆಗುವುದರಿಂದ. ಶ್ರೀಮಾತಾ ಎಂದರೆ ಜಗತ್ತಿನ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳಿಗೂ ತಾಯಿ ಸ್ವರೂಪಗಳು ಅಂತ ಅರ್ಥ.
ಅಂದ್ರೆ ತಾಯಿ ಎಂದಾಗ ಕೇವಲ ನಮ್ಮ ಜನ್ಮದಾತೆ ಅಷ್ಟೇ ಅಲ್ಲ, ನಾವು ಹುಟ್ಟಿರ್ತಕ್ಕಂಥದ್ದು ಎಷ್ಟನೇ ಜನ್ಮವೋ ಗೊತ್ತಿಲ್ಲ, ನಾವು ಇದಕ್ಕೂ ಮುಂಚೆ ಎಷ್ಟು ಜನ್ಮಗಳನ್ನ ತಾಳಿದ್ದೀವೋ ಗೊತ್ತಿಲ್ಲ. ಎಲ್ಲಾ ಜನ್ಮಗಳಲ್ಲೂ ಸಹ ನಮಗೆ ಯಾರಾದೊಬ್ರು ತಾಯಿ ಆಗಿರ್ತಾರೆ. ನಾವು ಯಾವುದೇ ಪ್ರಾಣಿ ಆಗಿ ಹುಟ್ಟಿರ್ಲಿ, ಪಕ್ಷಿ ಆಗಿ ಹುಟ್ಟಿರ್ಲಿ, ನಮಗೊಬ್ರು ತಾಯಿ ಇರ್ತಾರೆ ಅಲ್ವಾ. ಆದರೆ ಸಮಸ್ತ ಚರಾಚರ ಪ್ರಾಣಿಗಳೆಲ್ಲರಿಗೂ ಸಹ ತಾಯಿ ಯಾರು ಅಂದ್ರೆ ಅದು ಲಲಿತಾ ಪರಮೇಶ್ವರಿ ಅಂತ. ಹಾಗಾಗಿ ಬೇರೆ ಯಾವುದೇ ಸಹಸ್ರನಾಮ ಸ್ತೋತ್ರಗಳಲ್ಲಿಯೂ ಸಹ ಈ ಪದವನ್ನು ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಸಹಸ್ರನಾಮ ತೆಗೆದುಕೊಂಡ್ರೆ ಅಲ್ಲಿ ನೋಡೋ ಸಾಧ್ಯ ಇಲ್ಲ, ಲಕ್ಷ್ಮೀ ಸಹಸ್ರನಾಮದಲ್ಲೂ ಸಾಧ್ಯ ಇಲ್ಲ, ಯಾವುದೇ ಸಹಸ್ರನಾಮ, ಯಾವುದೇ ದೇವಿ ಸಹಸ್ರನಾಮಗಳಲ್ಲಿ ಎಲ್ಲಿಯೂ ಸಹ ಶ್ರೀಮಾತಾ ಈ ಪದವನ್ನು ನೋಡ್ಲಿಕ್ಕೆ ಮತ್ತೆಂದೂ ಸಿಗೋದಿಲ್ಲ. ಹಾಗಾಗಿ ಶ್ರೀಮಾತಾ ಎಂದರೆ, ಶ್ರೀ ಎಂದರೆ ತಾಯಿ ಜಗನ್ಮಾತೆ. ಈಕೆಯು ಸಮಸ್ತ ಚರಾಚರ ವಸ್ತು ಅಂದ್ರೆ ಇಡೀ ಸೃಷ್ಟಿಯಲ್ಲಿ, ಇಡೀ ಭೂಮಂಡಲದಲ್ಲಿ, ಎಲ್ಲ ಸಮಸ್ತ ಲೋಕಗಳಲ್ಲಿಯೂ ಸಹ ಎಲ್ಲ ಚರಾಚರ ವಸ್ತುಗಳಿಗೂ ಚರಾಚರ ಜೀವಿಗಳಿಗೂ ಸಹ ಮಾತು ಸ್ವರೂಪಿಣಿಯಾಗಿರ್ತಕ್ಕಂಥವಳು ಶ್ರೀಮಾತಾ ಲಲಿತಾ ಪರಮೇಶ್ವರಿ. ಇದೊಂದು ಪದವನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ತಾಯಿ ಜಗನ್ಮಾತೆಯನ್ನು ಮಾತೆ, ಮಾತೆ, ಶ್ರೀಮಾತೆ ಅಂತಾನೆ ಕರೆಯುವಂಥದ್ದು. ಶ್ರೀ ಮಹಾರಾಜ್ಞಿ ಎಂದಾಗ ಸಮಸ್ತ ಬ್ರಹ್ಮಾಂಡಕ್ಕೂ ಸಹ ಮಹಾರಾಣಿಯಾಗಿ ಆಜ್ಞೆಯನ್ನು ಮಾಡುವಂಥವಳು, ಅಧಿಪತಿ ಅಂತ. ಮಹಾರಾಜ್ಞಿ ಎಂದರೆ ಇಡೀ ಬ್ರಹ್ಮಾಂಡಕ್ಕೆ ಆಜ್ಞೆಯನ್ನು ಮಾಡುವಂಥವಳು. ಇಡೀ ಬ್ರಹ್ಮಾಂಡವೆಲ್ಲವೂ ಸಹ ತಾಯಿ ಜಗನ್ಮಾತೆಯ ಆಜ್ಞೆಯಂತೆ, ಅವಳ ಅಣತೆಯಂತೆ, ಅವಳು ಹೇಳಿದಂತೆ ನಡೆಯುತ್ತೆ ಎಂದು ಅದರ ಅರ್ಥ. ಶ್ರೀಮತ್ ಸಿಂಹಾಸನೇಶ್ವರಿ ಎಂದಾಗ ತಾಯಿ ಜಗನ್ಮಾತೆಯು ಆಕೆಯು ಕುಳಿತಕ್ಕಂತಹ ಆಸನ ಇದೆಯಲ್ಲ, ಅದು ಸಿಂಹಾಸನ ಎಂದರೆ ಸಿಂಹದಂತೆ ಇರುವಂತಹ ಆಸನ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಸಿಂಹ ಎಂದರೆ ಮತ್ತೊಂದು ಪದದಲ್ಲಿ ಹೇಳ್ತಾ ಹೋಗ್ತಾರೆ ಚಿಂತಾಮಣಿ ಅಂತ. ಅಂದ್ರೆ ಚಿಂತಿಸುವುದನ್ನು ಕೊಡುವಂಥದ್ದು ಸಿಂಹ ಅಂತ. ನಾವೇನ್ ಚಿಂತಿಸುತ್ತೇವೋ ಅದನ್ನು ಕೊಡುವುದು ಸಿಂಹ ಅಂತ ಹೇಳಿ. ಅಂದ್ರೆ ಉತ್ತಮವಾದ ಆಸನದಲ್ಲಿ ಒಂದು ಸಿಂಹಾಸನ, ಉತ್ತಮವಾಗಿರ್ತಕ್ಕಂಥ ಆಸನಗಳಲ್ಲಿ ಒಂದು ಸಿಂಹಾಸನ, ಅಥವಾ ಸಿಂಹವನ್ನೇ ಆಸನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು ತಾಯಿ ಜಗನ್ಮಾತೆ ಸಿಂಹಾಸನ ಅಂತ ಹೇಳಿ. ಆಯ್ತಾ? ಅಷ್ಟೇ ಅಲ್ಲದೆ ಈ ಒಂದು ಸಿಂಹ ಶಬ್ದಕ್ಕೆ ಹಿಂಸೆ ಅಂತನೂ ಕೂಡ ನಾವು ಕರೆಯುತ್ತೇವೆ. ಹಿಂಸೆ ಎಂದು ಅರ್ಥವಾಗುತ್ತೆ. ಅಂದ್ರೆ ಹಿಂಸೆಯನ್ನು ತನ್ನ ಆಸನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು, ಹಿಂಸೆಯನ್ನು ತನ್ನ ಆಸನವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು. ಅಂದ್ರೆ ಯಾರು ಈ ಲಲಿತಾ ಪರಮೇಶ್ವರಿಯನ್ನು ಪೂಜಿಸುತ್ತಾರೋ ಅವರಿಗೆ ಅವರ ಜೀವನ ಪರ್ಯಂತ ಯಾವುದು ಹಿಂಸೆಯೇ ಆಗೋದಿಲ್ಲ. ಎಲ್ಲ ಹಿಂಸೆಗಳನ್ನು ಮೆಟ್ಟಿ ತನ್ನ ಆಸನವನ್ನಾಗಿ ಮಾಡಿಕೊಂಡು ತಾವು ಅದರ ಮೇಲೆ ಕುಳಿತುಕೊಳ್ಳುವಂತಹ ಶಕ್ತಿ, ಧೈರ್ಯ, ಸಾಹಸ ಈ ಸಹಸ್ರನಾಮ ಸ್ತೋತ್ರವನ್ನು ಹೇಳುವಂತಹ ಸಾಮಾನ್ಯ ನಮ್ಮ ನಿಮ್ಮ ಎಲ್ಲರಿಗೂ ಸಹ ಪ್ರಾಪ್ತಿಯಾಗುತ್ತೆ ಅಂತ ಸೂಚಕವಾಗಿ ಈ ಒಂದು ಸಿಂಹಾಸನೇಶ್ವರಿ ಅಂತ ಹೇಳ್ತಾ ಹೋಗ್ತಾರೆ. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ನೋಡಿ, ಇಲ್ಲಿ ಚಿತ್ ಅಗ್ನಿಕುಂಡ ಸಂಭೂತ ಎಂದರೆ ಚಿದಗ್ನಿ ಅಂದರೆ ಚಿದಗ್ನಿ ಅಂತ ಎಂದರೆ ಚಿತ್ ಅಂದ್ರೆ ಮನಸ್ಸು ಅಂತ ಹೇಳಿ. ಮನಸ್ಸು ಎನ್ನುವಂತ ಅಗ್ನಿಕುಂಡದಿಂದ, ಮನಸ್ಸು ಎನ್ನುವಂತ ಅಗ್ನಿಕುಂಡದಿಂದ ಸಂಭೂತ ಉದ್ಭವಿಸಿದವರು ದೇವಿ. ಎಂದರೆ ದೇವಿಯು ನಮ್ಮ ಮನಸ್ಸಿನಲ್ಲಿ ಉದ್ಭವಗೊಳ್ಳುವಂತವಳು ಅಂತ. ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ದೇವಿಯು ಸಮುದ್ಯತ ಉದ್ಭವಿಸಿದಂಥವಳು ಅಂತ. ಈ ದೇವತೆಗಳ ಕಾರ್ಯ ಯಾವುದು ಅಂತಂದ್ರೆ ಬಂಡಾಸುರನ ವಧೆ ಅಂತ ಹೇಳಿ ಕರೆಯುತ್ತೇವೆ. ಅಂದ್ರೆ ಬಂಡಾಸುರ ಎನ್ನುವಂತ ಮಹಾರಾಕ್ಷಸ ಎಲ್ಲಾ ದೇವಾನುದೇವತೆಗಳಿಗೂ ತುಂಬಾನೇ ಹಿಂಸೆಯನ್ನು ಕೊಡ್ತಾ ಇರ್ತಕ್ಕಂಥವನು. ಹಾಗಾಗಿ ಆ ಬಂಡಾಸುರನ ಸಂಹಾರಕ್ಕಾಗಿ ದೇವಿಯು ಅಗ್ನಿಕುಂಡದಿಂದ ಉದ್ಭವಿಸಿ ಬಂದವಳು ಅಂತ. ಈ ಬಂಡಾಸುರ ಯಾರು ಅಂತಂದ್ರೆ ನಮ್ಮ ದೇಹದಲ್ಲಿಯೇ ಇರುವಂತಹ
ನಮ್ಮ ದೇಹದಲ್ಲಿಯೇ ಇರುವಂತಹ ಹಲವು ರಾಕ್ಷಸರಂತೆ ಕೆಲಸ ಮಾಡಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇನಿದೆಯೋ ಈ ಎಲ್ಲ ರಾಕ್ಷಸರನ್ನೂ ಸಹ ಸಂಹಾರ ಮಾಡುವಂತವಳು ತಾಯಿ ಜಗನ್ಮಾತೆ ಲಲಿತಾ ಪರಮೇಶ್ವರಿ. ಹಾಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಶಕ್ತಿಯನ್ನು ನನಗೆ ಕರುಣಿಸು ಎಂದು ಕೇಳಿಕೊಳ್ಳುವಂಥದ್ದೇ ಈ ಒಂದು ಶ್ಲೋಕದ ಉತ್ತಮವಾಗಿರ್ತಕ್ಕಂತಹ ಅರ್ಥ ಇದು. ಅಂದ್ರೆ ಈ ಶ್ಲೋಕದಲ್ಲಿ ಪ್ರಾರಂಭದಲ್ಲೇ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂತಂದ್ರೆ, ತಾಯಿ ಜಗನ್ಮಾತೆ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ರಾಕ್ಷಸರನ್ನೂ ಸಹ, ಯಾವ ರಾಕ್ಷಸರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಏನಿದೆಯೋ ಎಲ್ಲವೂ ಸಹ ರಾಕ್ಷಸರಾಗಿ ನನ್ನ ದೇಹವನ್ನ ಕಾಡ್ತಾ ಇದ್ದಾರೆ. ಹಾಗಾಗಿ ತಾನು ಜ್ಞಾನಾಗ್ನಿಯಿಂದ ಅಂದ್ರೆ ಚಿರಗ್ನಿ ಇದೆಯಲ್ಲ, ಈ ಚಿರಗ್ನಿ ನಾವು ಜ್ಞಾನಾಗ್ನಿ ಅಂತೇಳಿ ಕರೀತೇವೆ. ಜ್ಞಾನದಂತಹ ಅಗ್ನಿ ಅಂದ್ರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಈ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕಾಮಕ್ರೋಧಗಳು ನಿನ್ನ ಜ್ಞಾನವೆನ್ನುವಂತಹ ಅಗ್ನಿಯಿಂದ, ಜ್ಞಾನದಿಂದ ಎಲ್ಲ ರಾಕ್ಷಸರ ಸಂಹಾರವಾಗಿ ನನಗೆ ಮೋಕ್ಷವನ್ನು ಕರುಣಿಸುವಂತಹ ದೇವಿಯಾಗಬೇಕು ಅಂತೇಳಿ ಈ ಒಂದು ಸ್ತೋತ್ರದಲ್ಲಿ ಪ್ರಾರಂಭದಲ್ಲಿಯೇ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಸೊ ನೀವು ಕೂಡ ಶ್ಲೋಕವನ್ನು ಹೇಳ್ಬೇಕಾದ್ರೆ ಇದೇ ರೀತಿಯಲ್ಲಿ ಹೇಳ್ಬೇಕು. ಅಂದ್ರೆ ನಿಧಾನವಾಗಿ ಮಂದಗತಿಯಲ್ಲಿ ದೀರ್ಘಾಕ್ಷರಗಳನ್ನು ದೀರ್ಘವಾಗಿ ಎಳೆದು ಉಚ್ಚರಿಸಿ ಹೇಳುವಂಥದ್ದು. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಈ ಶ್ಲೋಕದಲ್ಲ ಈ ಒಂದು ಶ್ಲೋಕವನ್ನ ಅರ್ಥವನ್ನ ನಾವು ನೋಡುವುದಾದ್ರೆ, ಉದ್ಯದ್ಭಾನು ಸಹಸ್ರಾಭ ಎಂದರೆ ಉದಯಿಸುತ್ತಿರುವಂತಹ ಭಾನು ಅಂತ. ಉದಯಿಸುತ್ತಿರುವಂತಹ ಸೂರ್ಯ, ಭಾನು ಅಂದ್ರೆ ಆಕಾಶ. ಆಕಾಶದಲ್ಲಿ ಉದಯಿಸುತ್ತಿರುವಂತಹ ಸೂರ್ಯನ ಪ್ರಕಾಶದಂತೆ, ಅಂದ್ರೆ ದೇವಿಯ ತೇಜಸ್ಸು ಎಷ್ಟಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದೇವಿಯ ತೇಜಸ್ಸು ಎಷ್ಟಿದೆ ಅಂತಂದ್ರೆ ಅದು ಉದಯಿಸುತ್ತಿರುವಂತಹ ಸೂರ್ಯನ ತೇಜಸ್ಸಿಗೂ ಮಿಗಿಲಾದದ್ದು ಎನ್ನುವಂಥದ್ದು. ಚತುರ್ಬಾಹು ಸಮನ್ವಿತ, 4 ಬಾಹುಗಳಿಂದ ಕೂಡಿರ್ತಕ್ಕಂತಹ ದೇವಿಯು ಅಗ್ನಿಕುಂಡದಲ್ಲಿ ಉದ್ಭವ ಆಗ್ತಾ ಇದ್ದಾಳೆ. ನಿಮ್ಮ ಮನಸ್ಸಿನಲ್ಲಿ ದೇವಿಯು ಉದ್ಭವ ಆಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಜ್ಞಾನದಂತೆ, ಅಂದ್ರೆ ಜ್ಞಾನದ ಬೆಳಕಿನ ಮುಖಾಂತರ. ಜ್ಞಾನದ ಬೆಳಕಿದು ಯಾವುದು? ಉದ್ಯದ್ಭಾನು ಸಹಸ್ರಾಭ ಇದೆಯಲ್ಲ, ಇದು ಜ್ಞಾನದ ಬೆಳಕು. ಅಂದ್ರೆ ರವಿಯು, ಅಂದ್ರೆ ಆಕಾಶದಲ್ಲಿ ಸೂರ್ಯನು ಹೇಗೆ ತನ್ನ ಬೆಳಕನ್ನ ಪ್ರಖರವಾಗಿ ಹೊರಹೊಮ್ಮುತ್ತಾ ಉದಯಿಸ್ತಾ ಇರ್ತಾನೋ, ನಿಮ್ಮ ಮನಸ್ಸಿನಲ್ಲಿ ಜ್ಞಾನವೆನ್ನುವಂತಹ ಬೆಳಕು ಕಿರಣಗಳ ಮುಖಾಂತರ ದೇವಿಯು ಉದ್ಭವ ಆಗ್ತಾ ಇದ್ದಾರೆ. ಚತುರ್ಬಾಹು ಸಮನ್ವಿತ, ದೇವಿಗೆ ಎಷ್ಟು ಕೈಗಳಿದೆ? 4 ಕೈಗಳಿದೆ ಅಂತ. ದೇವಿಗೆ 4 ಕೈಗಳಿದೆ ಎಂದರೆ ಈ 4 ಕೈಗಳು ಯಾವ್ದಪ್ಪ ಅಂದ್ರೆ, ದೇವಿಯು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆನ್ನುವಂತ 4 ಕೈಗಳನ್ನು ಇಟ್ಟುಕೊಂಡು ದೇವಿಯು ಉದ್ಭವ ಆಗ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ. ರಾಗಸ್ವರೂಪ ಪಾಷಾಢ್ಯ ಎಂದರೆ ದೇವಿಯ ಕೈಯಲ್ಲಿ ರಾಗ, ಸ್ವರೂಪ, ಪಾಶಗಳು ಇದೆ. ಪಾಶಗಳನ್ನ ಇಟ್ಕೊಂಡಿದ್ದಾರೆ. ಪಾಶ ಅಂದ್ರೆ ಹಗ್ಗ, ಅಂಕುಶ, ಹಗ್ಗ. ಇದು ಯಾವ ಹಗ್ಗಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ರಾಗ ಸ್ವರೂಪವಾಗಿರ್ತಕ್ಕಂಥದ್ದು. ರಾಗ ಅಂದ್ರೆ ನಾವು ಹೊಟ್ಟೆ ಕಿಚ್ಚು ನಾವೇನ್ ಕರಿತೀವಲ್ಲ, ಇದನ್ನು ರಾಗ ಅಂತೇಳಿ ಕರಿತೀವಿ. ಹೊಟ್ಟೆಯ ಕಿಚ್ಚಿನಂತೆ ಇರುವಂತಹ ರಾಗ ಸ್ವರೂಪದಲ್ಲಿ ಅಂದ್ರೆ ಅದು ನಮ್ಗೆ ಅದನ್ನು ಅಂಕುಶವಾಗಿ ಹಿಡಿದುಕೊಂಡಿರ್ತಕ್ಕಂಥವಳು ದೇವಿ.
ಕ್ರೋಧಾಕಾರ ಅಂಕುಶೋಜ್ವಲ. ಮತ್ತು ಕ್ರೋಧವನ್ನು, ಕ್ರೋಧ ಅಂದ್ರೆ ಕೋಪ, ಕೋಪವನ್ನು ಅಂಕುಶ, ಅಂಕುಶ, ಅಂಕುಶದಿಂದ ದೇವಿಯು ಹಿಡಿದುಕೊಂಡು, ದೇವಿಯು ಅಂಕುಶದಲ್ಲಿ, ತನ್ನ ಅಂಕುಶದಲ್ಲಿ ಕ್ರೋಧವನ್ನು, ನಿಮ್ಮ ಕೋಪವನ್ನು ಅಂಕುಶದಿಂದ ಸಂಹಾರ ಮಾಡುತ್ತಾ ಅಥವಾ ಅಂಕುಶದಿಂದ ಹತೋಟಿಯಲ್ಲಿ ಹಿಡಿದುಕೊಳ್ಳುತ್ತಾ ಉದ್ಭವಿಸುತ್ತಿರ್ತಕ್ಕಂಥದ್ದು ಎಲ್ಲಿ? ನಿಮ್ಮ ಮನಸ್ಸಿನಲ್ಲಿ. ಎಂದರೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಯಾವುದನ್ನ? ಕೋಪವನ್ನು. ಇಲ್ಲಿ ದೇವಿ ಏನಪ್ಪ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಮನುಷ್ಯನು ತನ್ನ ಕೋಪವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವುದನ್ನ ಈ ಪದ ಹೇಳುತ್ತಾ ಹೋಗುತ್ತೆ. ಕ್ರೋಧ ಕಾರ ಅಂಕುಶೋಜ್ವಲ ಅಂದ್ರೆ, ಕ್ರೋಧ ಅಂದ್ರೆ ಕೋಪ. ಅಂದ್ರೆ ನೋಡಿ, ದೇವಿಯು ಆ ಕ್ರೋಧವನ್ನು ತನ್ನ ಅಂಕುಶದಲ್ಲಿ, ಜ್ಞಾನವೆನ್ನುವಂತ ಅಂಕುಶದಲ್ಲಿ ಹತೋಟಿಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥವರು ದೇವಿ ಜಗನ್ಮಾತೆ ಎನ್ನುವಂಥದ್ದು ಈ 2ನೇ ಶ್ಲೋಕದ ಅರ್ಥ. ಹಾಗೆ ಮುಂದುವರಿಯುತ್ತಾ 3ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಮನೋರೂಪೇಕ್ಷುಕೋ ದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ನೋಡಿ, ಈ ಶ್ಲೋಕದಲ್ಲಿ ಏನಂತ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು ಎಂದರೆ, ಮನೋರೂಪೇಕ್ಷುಕೋ ದಂಡ ಎಂದರೆ ಇಕ್ಷುಕೋದಂಡ ಅಂತ. ಇಕ್ಷು ಅಂತಂದ್ರೆ ಕಬ್ಬು, ಕಬ್ಬಿನ ಜಲ್ಲೆಯನ್ನು ಕೋದಂಡ ಬಿಲ್ಲನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು. ಕಬ್ಬಿನ ಬಿಲ್ಲು ದೇವಿಯ ಕೈಯಲ್ಲಿರ್ತಕ್ಕಂಥದ್ದು. ದೇವಿಯ ಕೈಯಲ್ಲಿ ಕಬ್ಬು ನೀವೇನು ಕಾಣ್ತೀರಲ್ಲ, ಇದು ಕೇವಲ ನೇರವಾಗಿರುವಂತ ಕಬ್ಬು ಅಷ್ಟೇ ಅಲ್ಲ, ಇದು ಬಿಲ್ಲಿನಂತೆ ಬಾಗಿರುವಂತಹ ಕಬ್ಬು. ಬಿಲ್ಲಿನಂತೆ ಬಾಗಿರುವಂತಹ ಕಬ್ಬನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥವಳು. ಅಂದ್ರೆ ಮನಸ್ಸು ಎನ್ನುವಂಥದ್ದು ಇದೆಯಲ್ಲ, ಈ ಮನಸ್ಸು ಅತಿ ವೇಗವಾಗಿ ಓಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅತಿ ವೇಗವಾಗಿ ಓಡ್ತಾ ಇರ್ತಕ್ಕಂಥ ಈ ಮನಸ್ಸನ್ನು ಬಿಲ್ಲಿನಂತೆ ಬಾಗಿಸಿ ತನ್ನ ಹತೋಟಿಯಲ್ಲಿ ಹಿಡಿದುಕೊಂಡಿರ್ತಕ್ಕಂಥವಳು ಅಂತ. ಅದಕ್ಕೆ ಮನೋರೂಪೇಕ್ಷ ಅಂತ ಕರಿತಾ ಇರ್ತಕ್ಕಂಥದ್ದು. ಮನಸ್ಸು ಯಾವಾಗ್ಲೂ ಕೂಡ ಚಂಚಲ, ಮನುಷ್ಯನ ಮನಸ್ಸು ಚಂಚಲ. ಅದು ಒಂದು ಕಡೆ ಇದ್ದಂತೆ ಮತ್ತೊಂದು ಕಡೆ ಇರೋದಿಲ್ಲ. ತತ್ಕ್ಷಣದಲ್ಲಿಯೇ ಬದಲಾವಣೆಯನ್ನು ಕಾಣ್ತಾ ಇರ್ತದೆ, ಬದಲಾವಣೆ ಓಡ್ತಾ ಇರ್ತದೆ ಮನಸ್ಸು. ಹಾಗಾಗಿ ಮನಸ್ಸನ್ನ ನಾವು ಕೋತಿಗೆ ಹೋಲಿಸ್ತೀವಿ. ಮನಸ್ಸು ಮರ್ಕಟದಂತೆ ಅಂತ. ಅಂದ್ರೆ ಕ್ಷಣಕ್ಕೂ ಜಂಪ್ ಆಗ್ತಿರ್ತದೆ. ಹಾಗಾಗಿ ಅಂತಹ ವೇಗವಾಗಿ ವಿಚಲಿತಗೊಳ್ತಿರ್ತಕ್ಕಂಥ ಮನಸ್ಸಿದೆಯಲ್ಲ, ಈ ಮನಸ್ಸನ್ನು ದೇವಿಯು ಇಕ್ಷುದಂಡದಿಂದ, ಅಂದ್ರೆ ಕಬ್ಬಿನ ಬಿಲ್ಲಿನ ಮುಖಾಂತರ, ಅಂದ್ರೆ ಅದನ್ನು ಬಾಗಿಸಿದಂತೆ ತನ್ನ ಹತೋಟಿಯಲ್ಲಿ ಹಿಡಿದುಕೊಳ್ತಕ್ಕಂಥದ್ದು. ಮನುಷ್ಯನೂ ಸಹ ತನ್ನ ಮನಸ್ಸನ್ನು, ಅಂದ್ರೆ ಅದನ್ನ ಬಾಗಿಸಿ ಬಗ್ಗಿಸಿ ಅಂತ, ಮನಸ್ಸನ್ನ ಎಲ್ಲಂದಲ್ಲಿ ಓಡಲಿಕ್ಕೆ ಬಿಡಬಾರದು, ಅದನ್ನು ಬಗ್ಗಿಸಿ ಹಿಡಿದುಕೊಳ್ಬೇಕು ಎನ್ನುವಂಥದ್ದು ಈ ಪದದ ಅರ್ಥ. ಇಲ್ಲಿ ದೇವಿಯು ಈ ಸ್ತೋತ್ರದ ಮುಖಾಂತರ ಮನುಷ್ಯನಿಗೆ ಒಂದು ಪಾಠವನ್ನ ಕಲಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಮನುಷ್ಯ ತಾನು ಹೇಗೆ ಜೀವಿಸಬೇಕು ಎನ್ನುವುದನ್ನ ಈ ಸ್ತೋತ್ರಗಳ ಮುಖಾಂತರ ಹೇಳ್ತಾ ಹೋಗ್ತಾರೆ. ಪಂಚ ತನ್ಮಾತ್ರ ಸಾಯಕ ಅಂತ ಅಂದ್ರೆ ಪಂಚ ತನ್ಮಾತ್ರಗಳೇ ಆಕೆಯ ಬಾಣಗಳು ಅಂತ. ಅಂದ್ರೆ ಬಿಲ್ಲು ಕೈಯಲ್ಲಿದೆ, ಯಾವುದು ಬಿಲ್ಲು? ಕಬ್ಬಿನ ಬಿಲ್ಲು. ಬಾಣಗಳು ಯಾವುದು? ಪಂಚತನ್ಮಾತ್ರಗಳು ಬಾಣಗಳಾಗಿರ್ತಕ್ಕಂಥದ್ದು. ಈ ಪಂಚತನ್ಮಾತ್ರಗಳು ಅಂದ್ರೆ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಇವುಗಳನ್ನು ನಾವು ಪಂಚ ತನ್ಮಾತ್ರಗಳು ಅಂತ ಕರಿತೀವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಪಂಚ ತನ್ಮಾತ್ರಗಳು. ಇವುಗಳನ್ನ ಬಾಣವಾಗಿ ಹಿಡಿದುಕೊಂಡಿರ್ತಕ್ಕಂಥವಳು. ಅಂದ್ರೆ ನಾವು ಯಾವುದಾದರೂ ಗುರಿಯನ್ನ ಮುಟ್ಟಬೇಕು ಎಂದಾಗ,
ಯಾವುದಾದ್ರೂ ಗುರಿಯನ್ನು ಮುಟ್ಟಬೇಕು ಅಂತ ಅಂದಾಗ ಇವುಗಳ ಮುಖಾಂತರ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಯಾವುಗಳದು? ಶಬ್ದದ ಮುಖಾಂತರ. ನಾವು ಯಾರನ್ನಾದ್ರೂ ನಾವು ಭೇಟಿಯಾದಾಗ ಶಬ್ದದ ಮುಖಾಂತರ, ಮಾತಿನ ಮುಖಾಂತರ ನಾವು ಅವರನ್ನು ಮಾತಾಡಿಸ್ತೀವಿ ಅಥವಾ ನಮ್ಮ ಗುರಿಯನ್ನ ಸಾಧಿಸಿಕೊಳ್ಳುತ್ತೀವಿ. ಅದೇ ರೀತಿಯಲ್ಲಿ ಸ್ಪರ್ಶದ ಮುಖಾಂತರ ನಾವು ಯಾರನ್ನಾದ್ರೂ ಓಲೈಸಬೇಕು ಅಂದ್ರೆ ಸ್ಪರ್ಶವನ್ನ ಮಾಡಿಸಿದಾಗ ಅವರನ್ನು ಓಲೈಸಿ ನಮ್ಮ ಕಡೆಗೆ ನಾವು ಅವರನ್ನ ಎಳೆದುಕೊಳ್ಳುತ್ತೀವಿ, ಅಂದ್ರೆ ನಮ್ಮ ಗುರಿಯನ್ನು ನಾವು ಮುಟ್ತೀವಿ. ರೂಪ, ನಮ್ಮ ರೂಪದ ಮುಖಾಂತರವೂ ಸಹ ನಾವು ನಮ್ಮ ಗುರಿಯನ್ನು ಮುಟ್ತೀವಿ. ರಸದ ಮುಖಾಂತರ ಗುರಿಯನ್ನ ಮುಟ್ತೀವಿ. ಗಂಧದ ಮುಖಾಂತರ, ವಾಸನೆಯ ಮುಖಾಂತರ ನಮ್ಮ ಗುರಿಯನ್ನು ಮುಟ್ತೀವಿ. ಅದಕ್ಕೆ ಇವುಗಳನ್ನು ಪಂಚತನ್ ಮಾತ್ರಗಳು ಅಂತ ಕರಿತೀವಿ. ಈ ಪಂಚತನ್ ಮಾತ್ರಗಳನ್ನೇ ತನ್ನ ಬಾಣವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವಳು. ಹಾಗಾಗಿ ಇವುಗಳನ್ನು ಪುಷ್ಪ ಬಾಣಗಳು ಅಂತ ಕರಿತೀವಿ. ಪುಷ್ಪ ಬಾಣಗಳು ನೋವಾಗದಂತೆ ಗುರಿಯನ್ನು ಮುಟ್ಟಿ ಸಾಧಿಸಿ ಬರುವಂತ ಬಾಣಗಳಿಗೆ ಪುಷ್ಪ ಬಾಣಗಳು ಅಂತ. ನೀವು ದೇವಿಯ ಕೈಗಳನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ದೇವಿಯ ಕೈಗಳಲ್ಲಿ ಪುಷ್ಪದ ಬಾಣಗಳಿರುತ್ತೆ. ಪುಷ್ಪದ ಬಾಣಗಳಿರುತ್ತೆ. ಆ ಪುಷ್ಪದ ಬಾಣಗಳು ಯಾರಿಗೆ ಚುಚ್ಚಿದರೂ ಸಹ ನೋವಾಗೋದಿಲ್ಲ. ಅದರ ಬದಲಾಗಿ ತನ್ನ ಗುರಿಗಳನ್ನ ಮುಟ್ಟಿರುತ್ತೆ, ಅಂದ್ರೆ ಅವರನ್ನು ನಮ್ಮ ಕಡೆ ಓಲೈಸಿಕೊಳ್ಳುತ್ತೆ. ಎಂದರೆ ಈ ಒಂದು ಶ್ಲೋಕದಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಮನಸ್ಸನ್ನು ವೇಗವಾಗಿ ವಿಚಲಿತಗೊಳ್ಳುತ್ತಿರ್ತಕ್ಕಂಥ ನಿಮ್ಮ ಮನಸ್ಸನ್ನು ಬಗ್ಗಿಸಿ, ಬಿಲ್ಲಿನಂತೆ ಬಗ್ಗಿಸಿ ಹಿಡಿದುಕೊಂಡು ಈ ಪುಷ್ಪದ ಬಾಣಗಳನ್ನು ಬಿಲ್ಲುಗಳನ್ನಾಗಿ ಮಾಡಿಕೊಂಡು ನಿಮ್ಮ ಗುರಿಯನ್ನು ನೀವು ಸಾಧಿಸಿಕೊಳ್ಳಿ ಎನ್ನುವುದು ಈ ಶ್ಲೋಕದಲ್ಲಿ ನೀವು ಕಲಿಯುವಂತಹ ವಿಷಯ. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ. ನೋಡಿ, ನಿಜಾರುಣ ಪ್ರಭಾಪೂರ ಎಂದರೆ ತನ್ನ ಕೆಂಪಾಗಿರ್ತಕ್ಕಂತಹ ಕಾಂತಿಯಿಂದ ಅರುಣಪ್ರಭೆ ಅಂತ ಕರೀತಕ್ಕಂಥ. ನಿಜವಾಗಿ ಅರುಣಪ್ರಭೆ, ಅರುಣಪ್ರಭೆ ಅಂದ್ರೆ ಕೆಂಪಾದಂತಹ ಕಾಂತಿಯನ್ನು ಹೊಂದಿರತಕ್ಕಂತಹ ದೇವಿಯು ಸಮಸ್ತ ಬ್ರಹ್ಮಾಂಡವನ್ನೇ, ಬ್ರಹ್ಮಾಂಡ ಮಂಡಲ, ಸಮಸ್ತ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿರ್ತಕ್ಕಂಥವಳು. ದೇವಿಯು ತನ್ನ ದಿವ್ಯ ಪ್ರಕಾಶಮಾನದಿಂದ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿರ್ತಕ್ಕಂಥವಳು. ಎಂದರೆ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ನಮ್ಮ ದೇಹದ ಒಳಭಾಗದಲ್ಲಿ ಎಲ್ಲವೂ ಸಹ ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಎಲ್ಲಾ ಕಡೆ ರಕ್ತ ಸಂಚಾರ ಆಗ್ತಾ ಇರ್ತದೆ. ಇಡೀ ನಮ್ಮ ದೇಹದಲ್ಲಿ ಪೂರ್ಣವಾಗಿ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಬ್ರಹ್ಮಾಂಡ ಅಂದ್ರೆ ಇಡೀ ನಮ್ಮ ದೇಹವನ್ನೇ ಬ್ರಹ್ಮಾಂಡಕ್ಕೆ ಹೋಲಿಸ್ಕೊಳ್ಬೇಕು. ಬ್ರಹ್ಮಾಂಡ ಅಂದ್ರೆ ನಮ್ಮ ದೇಹ, ನಮ್ಮ ದೇಹವನ್ನು ಬ್ರಹ್ಮಾಂಡಕ್ಕೆ ಹೋಲಿಸಿಕೊಂಡಾಗ ಈ ಬ್ರಹ್ಮಾಂಡವು ಕೆಂಪು ಬಣ್ಣದಿಂದ ಕೂಡಿದೆ. ಎಂದರೆ ನಮ್ಮ ದೇಹದ ಅಂತರಂಗವೆಲ್ಲವೂ ಸಹ ಕೆಂಪು ಬಣ್ಣದಿಂದ ಕೂಡಿದೆ. ಯಾಕೆಂದ್ರೆ ರಕ್ತ ಸಂಚಲನ ಎಲ್ಲಾ ಕಡೆಯಲ್ಲೂ ಸಹ ಆಗ್ತಾ ಇರುತ್ತೆ. ಕೆಂಪಾದ ರಕ್ತ ಚಲನೆ ಆಗ್ತಾ ಇರ್ತದೆ. ಈ ರಕ್ತ ಚಲನೆಯೇ ಬ್ರಹ್ಮಾಂಡ. ಕೆಂಪಾದ ಕಾಂತಿಯಿಂದ ಅರುಣಪ್ರಭೆಯಂತೆ, ಅಂದ್ರೆ ಸೂರ್ಯನು ಉದಯಿಸತಕ್ಕಂತಹ ಕೆಂಪು ಬಣ್ಣದಂತೆ ನಮ್ಮ ದೇಹದ ಬ್ರಹ್ಮಾಂಡದಲ್ಲಿ ದೇವಿಯು ಆವರಿಸಿಕೊಂಡಿರ್ತಕ್ಕಂಥವಳು. ಅಂದ್ರೆ ಇಡೀ ನಮ್ಮ ದೇಹ ಪೂರ್ತಿಯಾಗಿ ದೇವಿಯೇ ಆವರಿಸಿಕೊಂಡಿರ್ತಕ್ಕಂಥವಳು. ಹಾಗೆಯೇ ಅದಕ್ಕಾಗಿಯೇ ನಾವು ಅಂಗನ್ಯಾಸ, ಕರನ್ಯಾಸವನ್ನು ಮಾಡಿಕೊಂಡು ಆ ದೇವಿಯ ಬೀಜಾಕ್ಷರ ಮಂತ್ರಗಳನ್ನು ಇಡೀ ನಮ್ಮ ದೇಹದಲ್ಲಿ ನಾವು ಕೂರಿಸಿಕೊಂಡ್ವಿ. ಮುಂದಿನ ಶ್ಲೋಕದಲ್ಲಿ ಚಂಪಕಾಶೋಕ ಪುನ್ನಾಘ ಸೌಗಂಧಿಕ ಲಸತ್ಕಚ ಕುರುವಿಂಧಮಣಿಶ್ರೇಣಿ ಕನತ್ಕೋಟೀರಮಂಡಿತ. ನೋಡಿ, ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಹೇಳ್ತಾರೆ? ಚಂಪಕಾಶೋಕ ಪುನ್ನಾಘ ಅಂತ ಹೇಳ್ತಾರೆ. ಎಂದರೆ ಚಂಪಕ ಮತ್ತು ಅಶೋಕ, ಪುನ್ನಾಗ ಈ ಒಂದು ಹೂವುಗಳಂತೆ. ಇವೆಲ್ಲವೂ ಸಹ ಹೂವಿನ ಹೆಸರುಗಳು. ಚಂಪಕ ಎಂದರೆ ಸಂಪಿಗೆ ಹೂವು, ಇದು ಸಂಪಿಗೆ ಹೂವು. ಅಶೋಕ ವೃಕ್ಷದ ಹೂವು. ಪುನ್ನಾಗ ಎಂದ್ರೆ ನಾಗಕೇಸರಿ ಅಂತ ಕರಿತೀವಿ ನಾವು. ಪುನ್ನಾಗ ಅಂದ್ರೆ ನಾಗಕೇಸರಿ, ಕೆಂಪಾಗಿರುತ್ತೆ. ಸೌಗಂಧಿಕ, ಸುಗಂಧ ಪರಿಮಳವಾಗಿರತಕ್ಕಂಥ ಸುಗಂಧರಾಜ ಹೂವನ್ನ ಸೌಗಂಧಿಕ ಅಂತ ಕರಿತೀವಿ. ಸುಗಂಧರಾಜ ಹೂವು ಒಂದು ರೀತಿಯಂತ ನೀಲಿ ಕಮಲದಂತೆ ಅದು ಕಾಣುವಂಥದ್ದು ಕೂಡ ಹೌದು, ಮತ್ತು ಸುಗಂಧರಾಜವನ್ನು ಸಹ ಸೌಗಂಧಿಕ ಅಂತ ಕರೀತಕ್ಕಂಥದ್ದು ಹೌದು. ಈ ರೀತಿಯಾಗಿರ್ತಕ್ಕಂತಹ ಸುಗಂಧ ಪರಿಮಳವಾಗಿರ್ತಕ್ಕಂಥ ಹೂಗಳಿಂದ ಲಸತ್ಕಚ, ಅಲಂಕೃತಗೊಂಡಿರ್ತಕ್ಕಂತಹ
ಕೇಶರಾಶಿಯನ್ನು ಹೊಂದಿರತಕ್ಕಂಥವಳು ಅಂತ. ಇಲ್ಲಿ ದೇವಿಯ ದೇಹ ವರ್ಣನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ದೇವಿಯು ತಾನು ಮುಡಿದುಕೊಂಡಿರ್ತಕ್ಕಂಥ ಹೂವುಗಳು, ಹಾರ ದೇವಿಯು ಧರಿಸಿರ್ತಕ್ಕಂಥ ಹಾರ, ಮುಡಿದುಕೊಂಡಿರ್ತಕ್ಕಂಥ ಹೂವು ಯಾವುಗಳಿಂದ ಮಾಡಿದ್ದು ಅಂದ್ರೆ ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ, ಈ ಪುಷ್ಪಗಳಿಂದ ದೇವಿಯು ಹಾರವನ್ನು ಮಾಡಿಕೊಂಡಿರ್ತಕ್ಕಂಥವಳು. ಕುರುವಿಂಧ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಎಂದರೆ ಕುರುವಿಂದ ಎಂಬುವಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕೆಂಪು ಮಣಿಗಳಿಂದ ಕೂಡಿರ್ತಕ್ಕಂಥ ಸಾಲುಗಳದು ಮಣಿಶ್ರೇಣಿ. ಮಣಿಶ್ರೇಣಿ ಅಂದ್ರೆ ಮಣಿಗಳ ಸಾಲು. ಕುರುವಿಂದ ಎನ್ನುವಂತ ಒಂದು ಕೆಂಪು ಮಣಿ. ಕನತ್ಕೋಟೀರ ಮಂಡಿತ ದಿವ್ಯವಾಗಿ ಹೊಳೆಯುತ್ತಿರ್ತಕ್ಕಂತಹ ಕಿರೀಟದಿಂದ ಅಲಂಕೃತವಾಗಿರ್ತಕ್ಕಂಥವಳು ಎಂದರೆ ದೇವಿಯ ಕಿರೀಟವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಿಯ ಕಿರೀಟ ಯಾವುದು ಅಂತಂದ್ರೆ ಮಣಿಗಳಿಂದ ರತ್ನ ಖಚಿತವಾಗಿರ್ತಕ್ಕಂತಹ ಕಿರೀಟ. ನಾನಾಗ್ಲೇ ಹೇಳಿದೆ ಧ್ಯಾನ ಮಂತ್ರದಲ್ಲಿ ದೇವಿಯು ಧರಿಸಿರ್ತಕ್ಕಂಥ ಕಿರೀಟ ಹೇಗಿದೆ ಅಂದ್ರೆ ರತ್ನ ಖಚಿತವಾಗಿರ್ತಕ್ಕಂಥದ್ದು. ಆ ರತ್ನದಲ್ಲಿ ಯಾವುದಿದೆ, ಮಣಿಗಳನ್ನ ಪೋಣಿಸಿ 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 ಮಾಡಿರ್ತಕ್ಕಂತಹ ಕಿರೀಟ ಅದು. ಕನತ್ ಕೋಟೀರ ಮಂಡಿತ ದಿವ್ಯವಾಗಿ ಹೊಳೆಯುತ್ತಿರ್ತಕ್ಕಂಥ ಕಿರೀಟ ಅದು. ಅಂತಹ ಕಿರೀಟವನ್ನು ತಾಯಿ ಜಗನ್ಮಾತೆಯು ಧರಿಸಿಕೊಂಡಿರ್ತಕ್ಕಂಥವು. ಸೊ ಈ ರೀತಿಯಲ್ಲಿ ನಾವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಅರ್ಥವನ್ನ ಮಾಡಿಕೊಂಡು ನಿಧಾನವಾಗಿ ಛಂದಸ್ಸಿಗೆ ಅನುಗುಣವಾಗಿ ಹೇಳುವುದನ್ನ ಅಭ್ಯಾಸ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಈ ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರದ ಮೊದಲ 4 ಶ್ಲೋಕವನ್ನ ನಿಮಗೆ ನಾನು ಅರ್ಥಸಹಿತವಾಗಿ ವಿವರಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ನಾಳೆಯ ದಿನದ ಪಾಠದಲ್ಲಿ ಇನ್ನೂ ಉಳಿದಿರ್ತಕ್ಕಂತಹ ಶ್ಲೋಕಗಳನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತು ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದ ಕಾರಣ ಹೆಚ್ಚು ಶ್ಲೋಕಗಳನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂಗನ್ಯಾಸ ಕರದ್ಯಾಸವನ್ನ ನಿಮ್ಗೆ ಅರ್ಥ ಮಾಡಿಸಿದ್ದ ಕಾರಣ ಹೆಚ್ಚು ಶ್ಲೋಕಗಳನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಿಲ್ಲ, ದಯಮಾಡಿ ಕ್ಷಮಿಸಿ. ನಾಳೆಯ ದಿನದ ಪಾಠದಲ್ಲಿ ಎಲ್ಲರೂ ಸಹ ಮತ್ತೆ ಭಾಗವಹಿಸಿ, ಎಲ್ಲರೂ ಕೂಡ ಸರಿಯಾದ ಸಮಯ 7 ಗಂಟೆ ಸರಿಯಾದ ಸಮಯಕ್ಕೆ ನಾನು ನಾಳೆ ಲೈವ್ ಬರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ನಾಳೆಯೂ ಸಹ ನಾನು ನಿಮಗೆ ಲಿಂಕ್ ಅನ್ನ ಕಳಿಸ್ಕೊಡ್ತಾ ಹೋಗ್ತೀನಿ. ಅಥವಾ ಯಾರಿಗಾದ್ರೂ ನೇರವಾಗಿ ಲಿಂಕ್ ನಮಗೆ ಯೂಟ್ಯೂಬ್ ಅಲ್ಲಿ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ನೀವು ನನ್ನ ನಂಬರ್ಗೆ ಕರೆ ಮಾಡಿ ಲಿಂಕ್ ಅನ್ನ ಪಡ್ಕೊಳ್ಬಹುದು. ಬೇಕಾದ್ರೆ ನನ್ನ ನಂಬರ್ನ ತೆಗೆದುಕೊಳ್ಳಿ, 7676466466. ಇದು ನನ್ನ ನಂಬರ್, 7646466466. ಇದು ನನ್ನ ನಂಬರ್. ಈ ನಂಬರ್ನ ತೆಗೆದುಕೊಂಡು ನೀವು ನಮಗೆ ವಾಟ್ಸಪ್ ಮಾಡಿದರೆ, ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾನು ಲೈವ್ ಬರ್ತಕ್ಕಂತಹ ನೇರವಾದ ಲಿಂಕ್ ಅನ್ನ ನಿಮಗೆ ಕಳಿಸ್ಕೊಡ್ತೀನಿ. ಆಗ ನೀವು ಯೂಟ್ಯೂಬ್ ಅಲ್ಲಿ ಹುಡುಕುವಂತಹ ಪ್ರಯತ್ನ ಮಾಡುವ ಅಗತ್ಯ ಇಲ್ಲ. ನಾನೇ ನೇರವಾಗಿ ನಿಮಗೆ ಲೈವ್ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ದಯವಿಟ್ಟು ನಾಳೆಯೂ ಸಹ ಎಲ್ಲರೂ ತಪ್ಪದೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಇಷ್ಟೋ ಜನರು ಸಹ ಎಲ್ಲರೂ ತಪ್ಪದೆ ನಾಳೆಯ ತರಗತಿಯಲ್ಲಿ ಭಾಗವಹಿಸಿ, ಲೈವ್ ಅಲ್ಲಿ ಭಾಗವಹಿಸಿ ಉಳಿದಿರ್ತಕ್ಕಂತಹ ಮುಂದಿನ ಶ್ಲೋಕಗಳನ್ನು ಅರ್ಥಸಹಿತವಾಗಿ ವಿವರಣೆ ಮಾಡೋದಕ್ಕೆ ನಾನು ನಿಮ್ಗೆ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಪಾಠದ ಅಂಶ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.